प्रकाशते वंदे अभिनवगुरुं तत्त्वमस्य द्विपदेशेन ममात्म कल्याणकृतं मम देहस्य मुख्यप्राणं वंदे अभिनवशिवपुत्रं शिवाधित्रयमूर्तिरवतारकम् आरूढः श्री सिद्धश्च षण्मुखश्च रामनामत्रये भूत्वा त्रयोरेकं मूर्तिगुरुः गुरुनाथारूढ शिवपुत्र यतीश्वरौ तत्शिष्यं शान्तिसागरं निजगुणकृति भाष्यकृतं विदेह मुक्तस्वरूपं वंदे चित्तरामारूढ़ यतीश्वरं शिष्य प्रशिष्य रूपेण बोधकं गुरुमाश्रये अहं गुरुमाश्रये। प्रातस्मरणीय परम पूज्य आराध्य दैव ಸದ್ಗುರುದೇವನ ಅಡಿದಾವರೆಗಳನ್ನು ಶಿರಮುಡಿಯಲ್ಲಿ ಧರಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳನ್ನೇ ಮೊದಲು ಮಾಡಿಕೊಂಡು ಕಾರ್ಯಕ್ಕೆ ಕಾರಣೀಭೂತರಾದ ಮಹಾತಪಸ್ವಿ ರಾಮಾರೂಢ ಮಹಾಸ್ವಾಮಿಗಳ ಪರ್ಯಂತ ಅವರಿವರೆನ್ನದೇ ಎಲ್ಲ ಆರೂಢ ಮಹಾಗುರು ಪರಂಪರೆಗೆ ತ್ರಿಕರಣ ಪೂರ್ವಕವಾಗಿ ನಮಸ್ಕರಿಸಿ ಬಸವಾದಿ ಪ್ರಮತರನ್ನು ಕೂಡ ಹೃದಯದಲ್ಲಿ ಸ್ಮರಿಸಿ ಮತ್ತು ಅನೇಕ ಜಗತ್ತಿನಲ್ಲಿ ಆಗಿ ಹೋಗಿರುವ ಎಲ್ಲ ಮಹಾನುಭಾವರಿಗೆ ಹೆಸರವಾಗಿ ಶ್ರೀಗಳ 62ನೆಯ ಪುಣ್ಯಾರಾಧನೆ ನಿಮಿತ್ತ ಹಮ್ಮಿಕೊಂಡ ಈ ಮಂಗಲಮಯ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಪೂಜ್ಯರಿಗೂ ಶರಣರಿಗೂ ಎಲ್ಲ ಶಾಸ್ತ್ರೀಜಿಯವರಿಗೂ ಶಿವಸಭೆಯಲ್ಲಿ ಸಮ್ಮಿಲಿತರಾಗಿರುವ ಶಿವಶರಣರೇ ಶಿವಶರಣಿಯರೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ನನ್ನ ಅನೇಕ ಶರಣುಗಳನ್ನು ಸಲ್ಲಿಸಿ ವಿಷಯದಲ್ಲಿ ಪ್ರವೇಶವಾಗೋಣ. 8 ದಿವಸಗಳ ಪರ್ಯಂತ ನಡೆಯುವ ಈ ಕಾರ್ಯಕ್ರಮದಲ್ಲಿ 8 ದಿವಸಗಳು ಬೆಳಗ್ಗೆಯೂ ಕೂಡ ಒಂದೇ ವಿಷಯ, ಸಾಯಂಕಾಲದಲ್ಲಿಯೂ ಕೂಡ ಒಂದೇ ವಿಷಯ. ಬೆಳಗಿಂದು ಮೊದಲಿಂದ ಜಪಿಸು ನಾಮ, ಸಾಯಂಕಾಲದಲ್ಲಿ ಹೆದರದೆ ಎದುರಿಸು ವಿಧಿಯ ನಿಯಮ. ಇದು ಎಷ್ಟನೇ ದಿನ? 3 ದಿನ ಆಯ್ತು. ಈಗ ವಿಧಿಯ ನಿಯಮವನ್ನ ಎದುರಿಸುವುದು ಹೆದರ್ಲಾರ್ದು. ಇದು ನಮ್ದು, ಇದು ನಮ್ಮದಲ್ಲ, ಇದು ನಮಗೆ ಬರ್ತದ ಬರಂಗಿಲ್ಲ, ಹಿಂಗಲ್ಲ. इसलिए आप सब आंग भर खान कर सुन लो. ಮೈ ತುಂಬ ಕಿವಿ ಹಾಕಿ ಕೇಳ್ಬೇಕಂತೀರ ನೀವು. ನಮಗೆ ಸಂಬಂಧ ಇಲ್ಲ ಅಂತ ಅನ್ಕೋಬೇಡ್ರಿ, ಇದು ನಮ್ಮದಲ್ಲ ಅಂತ ಅನ್ಕೋಬೇಡ್ರಿ. ಮರ್ತ್ಯ ಲೋಕದಲ್ಲಿ, ದುಃಖ ಲೋಕದಲ್ಲಿ, ಸಾಯುವ ಲೋಕದಲ್ಲಿ ಬಂದು ಬಿದ್ದೀವಿ ಅಂತಂದ್ರೆ ಎಡಬಿಡದೆ ಹೆಜ್ಜೆ ಹೆಜ್ಜೆಗೆ ಯಾವ ದುಃಖಗಳು ಬಂದು ಅಡರಿಸುತ್ತವೆಯೋ ಜೀವನಿಗೆ ಗೊತ್ತಿಲ್ಲ. ನಮಗದು ಗೊತ್ತೇ ಇಲ್ಲ, ಬಂದ ಮೇಲೆ ಗೊತ್ತಾಯ್ತದೆ. ಏನ್ರಿ, ನಮಗೆ ಬಂದು ಅಪ್ಪಳಿಸುವಂತ ಸುಖನೂ ಗೊತ್ತಿಲ್ಲ, ದುಃಖನೂ ಗೊತ್ತಿಲ್ಲ, ಬಂದ ಮೇಲೆ ಗೊತ್ತಾಗ್ತದ. ಅದಕ್ಕೆ ನೀವು ಮೊದಲೇ ರೆಡಿ ಇರಬೇಕು. ರೆಡಿ ಕ್ವಶನ್ ಏನ್ರಿ? ಈಗ ಓಟ ಓಡುವಾಗ ಹೆಂಗಿದ್ದ ಹುಡುಗರು ಯಾವಾಗ ಸೀಟಿ ಹೋಗ್ಯಾರ ಬಿಸಿಲು ಯಾವಾಗ ಹಾಕ್ಯಾರ ಅಂತ ನಿಂತಿರ್ತಾರವ್ರು. ಹೆಂಗ ಸಾಯಿ ಅನ್ನೋದ್ರಾಗ ಬರ್ರದ ಕಳಕ್ ಆಗ್ತಾರಲ್ಲ, ಹಾಗ ನಿಮ್ಗೆ ದುಃಖದ ಸೀಟಿ ಬೀಳೋದ್ರಾಗೆ ಬಾ ಎಲ್ಲಿದೆ ಅನ್ಬೇಕಂತ. ಮತ್ ನೀವು ಅಂದ್ರಿ ಮುಗಿತೀನಿ ಕತಿ. ಮುಂದೆ 10 ವರ್ಷ ಬರ್ದವ್ರು ಹೀಗೆ ಸಾಯ್ತೀರಿ. ನಿಮ್ಗೆ ಇನ್ನೊಂದು ಹೇಳ್ತೀನಿ,
ಲಕ್ಷ್ಯದಲ್ಲಿ ಇಟ್ಕೊಳ್ಳಿ. ಎಕ್ಸಾಮ್ ಬಂತು, ಪರೀಕ್ಷೆ ಬಂತು, ವಿದ್ಯಾರ್ಥಿ ಹೆದರ್ಲಿಕ್ಕಂತ ಅಂದ್ರ he is not preparing to the exam. ಪರೀಕ್ಷೆಯ ಸಲುವಾಗಿ ಅವ ಪ್ರಿಪೇರ್ ಆಗಿಲ್ಲ, ತಯಾರಿಕೆ ಮಾಡಿಕೊಂಡಿಲ್ಲ. ಅವ ಅದನ್ನ ಬರೆಯುವ, ಎದುರಿಸುವಂತ ಸಿದ್ಧತೆ ಅವನಲ್ಲಿ ಇಲ್ಲ. ಅದಕ್ಕೆ ಅವ ಇದು ಈಗ ಇನ್ನೊಂದು ಅರ್ಥವಾಗ್ತದ. ಬಿತ್ತುದು ಬಂತು ಅಂದ್ರೆ ರೈತ ಹೆದರ್ತಾನ ಅಂತಂದ್ರೆ ಕೃಷಿ ಚೆನ್ನಾಗಿ ಮಾಡಿಲ್ಲ ಅಂತ ಅರ್ಥ. ಭೂಮಿಯ ಕೃಷಿ ಚೆನ್ನಾಗಿ ಮಾಡಿಲ್ಲ ರೈತ, ಹೆದರ್ತಾನ ಬಿತ್ತನೆಯ ಸಮಯದಲ್ಲಿ. ಕುಸ್ತಿ ಕರೆ ಬಂತು ಅಂತಂದ್ರೆ ಪೈಲ್ವಾನ್ ಹೆದರ್ತಾನ ಅಂತಂದ್ರೆ ಚೆನ್ನಾಗಿ ಬರುವ ಎದುರಿಗಿರುವ ಎದುರಾಳಿಯನ್ನ ಎದುರಿಸತಕ್ಕಂತ ಶಕ್ತಿ ಇವನಿಗಿಲ್ಲ ಅಂತ ತಿಳ್ಕೋಬೇಕು. ಯಾವ ಕುಸ್ತಿ ಅಂದ್ರೆ ಮೈ ಉಬ್ಬುದವ, ಯಾವಾಗ ಬಂದಾನ ಎದುರಾಳಿ ಅಂತ ಹೆಂಗ್ ಮಾಡ್ತಾನಲ್ಲ, ತಯಾರಾಗಿ ಹಂಗಂದ್ರ ಗೆಟ್ ಔಟ್. ನಮ್ ಕೂಡ ಕುಸ್ತಿ ಯಾವ ತೋರಿಸಿ ಅನ್ನಂದ್ರೆ ಇದು ಆಸಾಮಿ ತಯಾರಾಗಿಲ್ಲ. ಇವೆಲ್ಲ ನಿಮ್ಮ ಜೀವನದಲ್ಲಿ ನೋಡ್ತೀರಿ ನೀವು. ಪ್ರತಿಯೊಂದು ತಯಾರಾಗಬೇಕು, ತಯಾರಾಗಿ ನಿಲ್ರಿ. ಒಂದು ವೇಳೆ ಬರುವಿದ್ರು ಕೂಡ ಬಿಟ್ಟು ಹೋಗ್ತಾವ. ವಿದ್ಯಾರಣ್ಯರು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡುವಾಗ ಸ್ಥಾನದಲ್ಲಿ ನಡೆದ ಘಟನೆ ವಿಚಿತ್ರವಾಯಿತಂತ. ಹಾವು ಕಪ್ಪಿಗೆ ನೆರಳು ಮಾಡಿತ್ತು. ಎಷ್ಟು ವಿಚಿತ್ರ! ಕಪ್ಪಿ ಮಾಡಿದ್ರೆ ಹಾವು ನುಗ್ಗಬೇಕು, ಕರೆ ಹೆಡಿ ತೆಗೆದು ಆ ಕಪ್ಪಿಗೆ ಹಾವು ನೆರಳು ಮಾಡಿತ್ತು. ಆ ಸಂದರ್ಭದಲ್ಲಿ ಮೊಲಕ ನಾಯಿ ಬೆನ್ನು ಹತ್ತಿತ್ತು. ಕೆಲವೊಂದಿಷ್ಟು ಸಮಯದಲ್ಲಿ ಓಡ್ತಾ ಬಂದು ಆ ಮೊಲನೆ ತಿರುಗಿ ನಾಯಿಗೆ ಬೆನ್ನು ಹತ್ತಿ ಬಿಡ್ತದ, ಅದು ಓಡಾಟ ಹತ್ತು. ವಿಚಿತ್ರ ಐತೆ ಅಂತ ಅಲ್ಲೇ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ರು ಅವರು. ಓಡಿದ್ರೆ ಬೆನ್ನು ಹತ್ತದ, ಬೆನ್ನು ಹತ್ತಾರ. ಲಕ್ಷ್ಯದಲ್ಲಿ ಇಟ್ಕೊಳ್ಳಿ. ಬಾಳೆ ನಿಂದ್ರೆ ತಿರುಗಿ ಓಡ್ತಾರ. ನಿಂತ್ ನೋಡ್ರಿ, ಮಂದಿಗೆ ಎದುರಿಗೆ ಬಾಳಲಿಲ್ಲ ಬೇಡ್ರಿ. ಮತ್ತೊಬ್ಬರ ಮೇಲೆ ನಿಮ್ಮ ಶೌರ್ಯ, ನಿಮ್ಮ ದರ್ಪ, ನಿಮ್ಮ ಧೈರ್ಯ, ನಿಮ್ಮ ಶಕ್ತಿ ತೋರಿಸಬೇಡ್ರಿ. ಕಾಲಕ್ಕನುಗುಣವಾಗಿ, ಕರ್ಮಕ್ಕನುಗುಣವಾಗಿ, ವಿಧಿಗೆ ತಕ್ಕನುಗುಣವಾಗಿ ನಮಗೆ ಬರತಕ್ಕಂತ ವಿಧಿ ಆ ಕಷ್ಟವನ್ನು ಎದುರಿಸಲಿಕ್ಕೆ ಹೊಳ್ಳಿಲ್ರಿ. ಅವಾಗ ನಿಮ್ಮ ತಾಕತ್ತು ತಿಳಿತು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಬೇಡ್ರಿ. ಯಾರೋ ಒಬ್ಬ ಅಮಾಯಕರ ಮೇಲೆ ನಿಮ್ಮ ಧೈರ್ಯ ದರ್ಪ ತೋರಿಸಬೇಡ್ರಿ. ನೀವು ಜೀವಂತ ಇರುವಾಗಲೇ ನಿಮ್ಮನ್ನ ಹೆಣವನ್ನಾಗಿ ಮಾಡಲಿಕ್ಕೆ ಸಿದ್ಧವಾಗಿ ಬಂದಿರತಕ್ಕಂತ, ನಿಮ್ಮನ್ನು ಗುದ್ದಿಕೊಳ್ಳತಕ್ಕಂತ ಕಷ್ಟಗಳೆಂಬುವ ಮೃತ್ಯು ಎಂಬುವಂತ ಮಹಾವೈರಿಯನ್ನು ಹೊಡೆದೋಡಿಸುವುದಕ್ಕಾಗಿ ಗಟ್ಟಿಯಾಗಿ ಎಡಿಪಟ್ಟು ಹೊಳ್ಳಿಲ್ರಿ. ಬಿಟ್ಟು ಹೋಗದ ಹೋಗ್ಲಿಲ್ಲ. ಮಾರ್ಕಂಡೇಯನಿಗೆ ಮೃತ್ಯು ಓಡಿಲ್ಲ. ಅವರನ್ನು ಮಾಡಿ ಎದುರುಗೋಡ್ರಿ. ವೇಳೆ ಪಡೆದಕ್ಕ ಸುಪಾರಿ ಕೊಡಬೇಡ್ರಿ. ಮತ್ತೊಂದು ಕೊಲೆ ಮಾಡಿದ್ದು ಸುಪಾರಿ ವೇಳೆ ಪಡೆಬೇಡ್ರಿ. ನಿನ್ನ ಧೈರ್ಯವನ್ನು ಕುಂದಿಸಿ, ನಿನ್ನ ಅಸ್ತಿತ್ವವನ್ನು ಹೋಗಲಾಡಿಸಿ, ನಾ ಏನ ಅದೀನಿ ಅನ್ನುವುದನ್ನೇ ಮರೆಸಿ ದುಃಖದ ಕಡಲಲ್ಲಿ ಮುಳುಗಿಸಲಿಕ್ಕೆ ಬಂದಂತ ಆ ನಿನ್ನ ದುಃಖಗಳನ್ನ, ತಾಳಲಿಕ್ಕೆ ಆಗದಂತ ಈ ಸಮಸ್ಯೆಗಳನ್ನ ಎದುರಿಸಲಿಕ್ಕೆ ವೇಳೆ ಪಡ್ರಿ. ಬಾರೋ ಎಲ್ಲೆದಿ ನೋಡ್ಬೇಕು ಎಂತ ಕಲಿಗಳು ಆಗಿ ಹೋಗಿದ್ದಾರೆ ನಮ್ಮ ಹತ್ರ. ಬರೇ ಕುಸ್ತಿ ಆಡವ ಜಾಮರ್ದ ಅಲ್ಲ, ಹರಡು ಕಲಿತನ್ನ ತೋರಿಸುವುದು ಕಲಿ ಅಲ್ಲ. ತನ್ನ ಮೈ ಮೇಲೆ ಬರತಕ್ಕಂತ ಯಾವುದೋ ಒಂದು ರೀತಿಯಿಂದ ಈ ತಪ್ಪು ಮಾಡಿಯೋರಿಗೂ ಗೊತ್ತಿಲ್ಲ, ಪೂರ್ವ ಜನ್ಮದಲ್ಲಿ ಏನ್ ಮಾಡಿಯೋ ಗೊತ್ತಿಲ್ಲ, ಯಾವುದೇ ಕಾರಣಕ್ಕಾಗಿ ಬಂದಿರತಕ್ಕಂತ ನಿನ್ನ ಮೇಲಿನ ಅಪವಾದ, ನಿಂದೆ, ಕುಂದು, ಕೊರತೆ, ದುಃಖ, ದುಮ್ಮಾನ, ಅಪಶಬ್ದ ಯಾವುದೇ ರೀತಿಯಿಂದ ನಿನ್ನ ಮೇಲೆ ಬಂದ್ರೆ ಎದ್ದು ನಿಂತು ಎದುರಿಸಲಿಕ್ಕೆ ತಯಾರಾಗ.
ಆಹ್ವಾನ ಕೊಡಲಿಲ್ಲ ಬಸವಣ್ಣ ಅವರು. ಎಲ್ಲಿ ಹುಟ್ಟಿವಿ ನಾವು? ಬಸವನಾಡಿನಲ್ಲಿ ಹುಟ್ಟಿವಿ. ಮೃತ್ಯುವನ್ನು ಮೆಟ್ಟಿ ನಿಂತ ಶರಣರ ನಾಡಿನಲ್ಲಿ ಹುಟ್ಟಿವಿ. ಅಲ್ಲಿ ಹುಟ್ಟಿ ಹೇಳಿ ಹೆಂಗೆ ಜೀವನ ಸಾಗಿಸಿದೆ ಯಾಕೆ? ಏನಂದ್ರೆ ಬಸವಣ್ಣ ಅವರು ಎಂತ ಅದ್ಭುತ ಮಾತನ್ನು ಕೇಳಿಬಿಟ್ರೆ ಸಾಕು ನಮ್ಮ ಜೀವನದಲ್ಲಿ. ನಾಳೆ ಬದುಕುವುದು ನಮಗೆ ಹಿಂದೆ ಬರಲಿ, ಇಂದು ಬದುಕುವುದು ನಮಗೀಗಲೇ ಬರಲಿ. ಅಂಜುವುದೇಕೆ, ಹುಡುಕುವುದೇಕೆ? ಜಾತಸ್ಯ ಹಿ ಧ್ರುವೋ ಮೃತ್ಯು ಎಂಬುದಾಗಿ ನಮ್ಮ ಕೂಡಲ ಸಂಗಮ ದೇವರು ಬರೆದ ಬರಹ ಹರಿಬ್ರಹ್ಮಾದಿಗಳಿಗೆ ಅಳಿಸಲು ಸಾಧ್ಯವಿಲ್ಲವಯ್ಯ. ಈ ಮಾತು ಗಟ್ಟಿ ಹಿಡಿದ್ರೆ ನೀವು ಬಸವಣ್ಣ ಅವರು ಹುಚ್ಚರೆ. ಈಗ ನಾವು ಹೇಳ್ತೀವಿ ಅಂದ್ರೆ ಹಟ್ಟಿ ಕಿಚ್ಚಿ ಹೇಳ್ತಾರೆ ಸ್ವಾಮಿ ಅಂತ ತಿಳ್ಕೊಂಡಿರ್ಬೇಕು, ಹೌದಾ? ಸೇರ್ಲಾದ ಕೇಳ್ತಾನೆ ಸ್ವಾಮಿ ಅಂತ ತಿಳ್ಕೊಂಡಿರ್ಬೇಕು. ಬಸವಣ್ಣ ಅವ್ರು ಹುಚ್ಚರ ತೆಲಿಕೆಟ್ಟೆ ನೋಡಿ ಮುಂದೆ ಬಂದು ನಿಂತಿದ್ದಾರೆ ತನ್ನ ಮಂದಿ. ಯಾರು? ಇಡೀ ಅವನ ಜೀವನವನ್ನೇ ನರಕದಲ್ಲಿ ಪಡೆಯುವ ಹಾಗೆ ಮಾಡತಕ್ಕಂತ ದುಃಖ. ಅದು ದೈಹಿಕ ಇರ್ಬೋದು, ಮಾನಸಿಕ ಇರ್ಬೋದು, ಸಾಮಾಜಿಕ ಇರ್ಬೋದು. ಎಷ್ಟು ದುಃಖಗಳು ಬಂದ ಬಸವಣ್ಣವ್ರಿಗೆ ಕಟ್ಟಿ ಕುಂತು ಮಾತಾಡೋರು. ಬಸವಣ್ಣ ಯಾರದರೆ ದುಡ್ಡು ಎಲ್ಲ ಮನ ಜಾತ್ರೆ ಬಸವಣ್ಣ ಅಂತಿದ್ರ ಮಂದಿ. ಧನ್ಯನಾದೆ ಅಂತಿದ್ರು ಅವ್ರು ಕೇಳಿ. ಎಂತಿದ್ದವ್ರಿ ಇವೆಲ್ಲ. ನಾನಿರದ ಸ್ಥಾನದಲ್ಲಿ ಜರಿದರೆಂದರೆ ಕೇಳಿ ಸಮಾಧಾನಿಯಾಗಿರಬೇಕು. ಏನೊಂದು ಮಾಡಲಾರ್ದೇನೆ ಜಗತ್ತನ್ನು ಉದ್ಧಾರ ಮಾಡಬೇಕು. ಇವರಿಗೆ ನೀತಿ ಮಾರ್ಗ ತೋರಿಸಬೇಕು, ಜ್ಞಾನ ಮಾರ್ಗ ತೋರಿಸಬೇಕು, ಇವರನ್ನ ಮ್ಯಾಲ ಎತ್ತಬೇಕು ಅಂತ ಕಷ್ಟಪಟ್ಟು ಸದಾವ ಕಾಲ ಶ್ರಮಿಸುವ ಬಸವಣ್ಣನವರಿಗೆ ಮಾತನಾಡಿದ ಮಾತುಗಳು ಅಂದ್ರೆ ಯಾರಿಗೂ ತಾಳ್ತಿದ್ದಿಲ್ಲ, ನಗ್ತಿದ್ರಂತ. ಅದಕ್ಕೆ ಹೇಳಿದವರು ಆ ಕಟ್ಟಿಗೆ ಕುಂತು ಬಸವಣ್ಣವರಿಗೆ ಬೆಳೆಯುವವರನ್ನ ನೋಡಿ ಅವರ ಕೈಯೊಳಗಿರ್ತಕ್ಕಂಥವ್ರನ್ನ, ಅವರ ಸಹೋದ್ಯೋಗಿಗಳನ್ನ ಅವ್ರನ್ನ ಕರೆದು ಹೇಳಿದ್ರಂತ. ಅಲ್ಲೇನ್ 4 ಮಂದಿ ಕುಂತಾರಲ್ಲ ಅವ್ರ ಮನೆಗೆ ಒಯ್ದು ಮನುಷ್ಯ ಒಂದೊಂದು ಹಸುವನ್ನ ಆಕಳ ಕೊಟ್ಬಿಡು, ಗೋವಿಗೆ ಏನು ಕೊಟ್ಬಿಡು ಅವ್ರ ಮನೆಗೆ ಒಂದೊಂದು. ಯಾಕ್ರೆ ಅವ್ರು ನಿಮ್ಮನ್ನ ಕುರಿತು ನಿಂದ ಮಾಡ್ತಾರೆ ಕಟ್ಟಿ ಕುಂತು. ಅವ್ರ ಮನೆಗೆ ಆಕಳ ಒಯ್ದು ಹಚ್ಚು ಗೋವು ಕೊಡು ಅಂತಿರಲ್ರಿ, ಯಾಕ ಅಂತ ಕೇಳಿದ್ರು ಅವ್ರ ಅಂದ್ರಂತ. ಇಂಥವ್ರು ಇದ್ರೆ ನಾವು ಇನ್ನಿಷ್ಟು ಮುಂದೆ ಹೋಗಕ್ ಕೊಡ್ತದ ಅಂತಾರಂತ. ಅವ್ರು ಬಹಳ ದಿವಸ ಬದುಕಬೇಕು, ಬಹಳ ದಿವಸ ಬದುಕಬೇಕಾಗಿತ್ತಂದ್ರೆ ಅವ್ರು ಆಕಳ ಹಾಲು ಕುಡಿಬೇಕಂತ. ಏನಾಗ್ತದ? ಕ್ಷೀರೇಣ ಆಯುಹು ವೃದ್ಧಿ ಅಂತ ಬರೆದಾರ. ಅದರೊಳಗೆ ಹಸಿವಿನ ಆಕಳ ಹಾಲು ಕುಡಿದ್ರೆ, ಹಸಿವಿನ ಹಾಲು ಕುಡಿದ್ರೆ ಮತ್ತೆ ಸ್ಥಿರವಾಗ್ತದ. ಅವ್ರು ಈ ಹಸಿವಿನ ಹಾಲು ಕುಡಿದು ಬಹಳ ದಿವಸ ಬದುಕಬೇಕು. ಬಹಳಷ್ಟು ದಿವಸ ಬದುಕಿದ್ರಂದ್ರೆ ಅವರು ನನಗಾಗತಕ್ಕಂತ ತಪ್ಪುಗಳನ್ನ ತಿದ್ದಿ ನ್ಯಾಯ ಒಯ್ಯಲಕ್ಕೆ ನನಗೆ ಅವರು ಗುರುಸೋರು ಕೊಡ್ತಾರೆ, ಪಟ್ಟು ಬಾ ಅಂತ. ಹೆಂಗೆ ಎದುರಿಸುದಂದ್ರೆ ಹೋಗಿ ಅವ್ರು ಗುದ್ದಾಡಿ ಒದ್ದಾಡಿ ಹೊಡೆದು ಹೊಡೆದು ಎದುರಿಸುದ? ಹೆಂಗೆ ಎದುರಿಸುದು? ಎಷ್ಟು ಚಿತ್ರ ಆಹ್ವಾನ ನೀಡಿದ್ರು. ಒಬ್ಬ ಬಂದು ನಿಂತಂತದ್ದು ದುಃಖ, ಯಾವುದೇ ಮುಖಾಂತರ ಬಂದು ನಿಂತ ದುಃಖ ಕೇಳದಂತ. ಯಾವಾಗ ಬರ್ತೀಯ ಅಂತ ಬಸವಣ್ಣ ಅವರು ಅವಾಗ ಬರೆದಿದ್ದೇನು ಮಾತ. ನೀನು ಅಲ್ಲಿ ಇದ್ದೇನಂತ ಕೇಳಿದ್ರು. ಮತ್ತು ಆ ವಚನಗಳನ್ನ ನೋಡಿದ್ರೆ ಏನ ಘಟನೆ ನಡೆದ ಅಂತ ಗೆಸ್ ಮಾಡ್ಬೋದು ನಾವು. ಹೆಂಗ್ ಆಕ್ಸಿಡೆಂಟ್ ಆದಾಗ ಹೆಂಗ್ ಗೆಸ್ ಮಾಡ್ತೀವಿ ನೋಡು. ಅವ ಈ ಕಡೆ ಬಂದಿರೋ ಸುಮ್ಮನೆ ನಾವು ಮಕ್ಕಳು ಯಾರು ಬರಲ್ಲ ಮನೆ ಏನ್ ಮಾಡ್ತೀವಿ ಅಲ್ಲಿ ಚಾಕೌಟ್ ಹಾಕಕ್ಕೆ ಅನ್ಕೊಂಡು ಮನ್ಯಾಗ ಹೇಳ್ತು ಬಂದಾನ. ಇವ ಹಿಂಗ್ ಬಂದಿರ್ಬೇಕು, ಇವ ಹಿಂಗ್ ಬಂದಿರ್ಬೇಕು, ಇವ ಹೊಡೆದಾನ, ಅವನ್ ಪಾಪ ನೋಡಿವ ಶಾನೆ. ಅವರ ಭಾವನೆಗಳನ್ನ ವಚನ ಮುಖಾಂತರ ಹೊರಗೆ ಹಾಕ್ಯಾರಲ್ಲ, ಅವ್ರನ್ನ ನೋಡಿದ್ರೆ ಗೊತ್ತಾಗ್ತದೆ. ಸ್ವಲ್ಪ ವಿಚಾರ ಮಾಡಿದ್ರ ಹೀಗ ಅನ್ಬೇಕಾದ್ರೆ ಅವ್ರು ಯಾರು ಇರ್ಬೇಕಲ್ಲ ಎದುರಿಗೆ. ಪ್ರತಿಯೊಂದು ದೃಷ್ಟಿಯಲ್ಲಿ ಕಣ್ಣಿನಲ್ಲಿ ಕಂಡಂತವುಗಳನ್ನೇ ತಮ್ಮ ಸ್ವಾನುಭಾವದಿಂದ ಹೊರಗೆ ಹಾಕಿದಂತ ಮಾತುಗಳು. ಹಾಲಿನ ಬಾಯಿ
ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಶಿಸಿದಂತೆ ಅಂತ ಬರಿಬೇಕಾದ್ರ ಸ್ವಂತ ನೋಡ್ಯಾರ. ಹಾವು ಒಂದು ಕಪ್ಪಿ ಹಿಡಿದಿತ್ತು, ಕಪ್ಪಿ ಹಾವಿನ ಬಾಯಿಯೊಳಗಿತ್ತು. ಎಲ್ಲಿದ್ದು ಕಪ್ಪಿ? ಹಾವಿನ ಬಾಯಿಯೊಳಗೆ. ಕಪ್ಪಿಯನ್ನ ಹಾವು ನುಂಗ್ಯದ, ಹಾವಿನ ಬಾಯಿಯೊಳಗೆ ಕಪ್ಪಿ ಅದ. ಅದು ನುಂಗ್ತಾ ಹೊರಟಿತ್ತು. ಹಿಂಬಾಗ ಹಾವಿನ ಬಾಯಾಗಿತ್ತು, ಕಪ್ಪಿ ಮುಖ ಹೊರಗಾಗಿತ್ತು. ಮುಂದೆ ಕುಂತಂತ ಒಂದು ಹುಳ ಆ ಮಣವನ್ನು ನುಂಗಬೇಕಂತಿತ್ತಂತ ಕಪ್ಪಿ. ಹಸಿರು ಹಾರುವ ನೊಣಕ್ಕೆ ಆಶಿಸಿದಂತೆ. ಇನ್ನು 2 ನಿಮಿಷ ಒಳಗ ಹಾವನನ್ನು ನುಂಗುತ್ತದ. ಹಾವಿನ ಬಾಯಿಯೊಳಗ ಅದೀನಿ ಅನ್ನುವಂಥದ್ದನ್ನು ಮರೆತು ಆ ಕಪ್ಪಿ ತನ್ನ ಮುಂದಿರುವ ನೊಣ ತಿಂದು ಬದುಕಬೇಕೆಂದು ಆಶಿಸಿದಂತೆ ಕಣ್ಣಾರೆ ಕಂಡು ನೋಡಿ ಬರುತ್ತಿದ್ದು. ನಂದು ಅದೇ ಪಾಡಲ್ಲ, ಅದು ಬೇರೆ ಕತೆ ಇರಲಿ, ಅದನ್ನು ಹೋದ್ ಬೇಡ ನಿಮಗ. ಹಾಗೆ ನಾಳೆ ಬರುವುದು ನಮಗೆ ಹಿಂದೇ ಬರಲಿ ಅನ್ನಬೇಕಾಗಿತ್ತು ಅಂದ್ರೆ ಅಲ್ಲಿ ಏನಾದ್ರೆ ನಡೆದಿರ್ಬೇಕಲ್ಲ ಘಟನೆ. ಏನ್ ನಡೆದಿರ್ಬೇಕು ಅಂತ ಕೇಳಿದ್ರೆ, ನಿನ್ನ ದುಃಖದ ಕಡಲಲ್ಲೇ ಮುಳುಗಿಸಿ ನಿನಗೆ ನರಕ ಯಾತನೆಯನ್ನು ಕೊಟ್ಟು ಜೀವನವೇ ಸಾಕು ಎನ್ನುವ ಹಾಗೆ ಮಾಡಲಿಕ್ಕೆ ಸಿದ್ಧನಾಗಿ ಬಂದಿದ್ದೇನೆ ಅಂತಂದಾಗ ಯಾರು ನೀ ಅಂತ ಕೇಳ್ದ. ನಾ ದುಃಖೇಶ್ವರ ಅಮ್ಮ ಏನಂತ? ದುಃಖೇಶ್ವರ. ಆಹಾ, ದುಃಖೇಶ್ವರ ಯಾವಾಗ ಬರ್ತೀನಿ ಅಂತ ಕೇಳೋಕೆ ಬಸವಣ್ಣವರು. ನಾಳೆ ಬರ್ತೀನಿ ಅಂತ ಹೇಳಿ ಅಂತ ಬಸವಣ್ಣ. ನೀವು ಡಾಕ್ಟರ್ ಕಾಲ್ಕೊಳ್ತೀರಿ, ನಿಮ್ಮ ಬಸವಣ್ಣವ್ರ ತರ ಏ ದುಃಖೇಶ್ವರ ಎದುರಿಗೇನೆ ಬಂದೀವಿ, ಯಾವಾಗ ಬರ್ತೀನಿ ಅಂತ ಕೇಳಿದ್ರೆ ನಾಳೆ ಬರ್ತೀನಿ ಅಂತೀವಲ್ಲ ಹೇಳಿ ಹಿಂದೆ ಬಾ ಅಮ್ಮ. ನಮ್ಗೆ ಹಾಗಿಲ್ಲ, ನಮ್ಮ ಊರು ನಾಳೆ ಬರೋದು ನಡಿ ಹೊರಡು ಅಂದ. ಇನ್ನೊಬ್ಬ ನಿಂತಿದ್ದ ಮುಂದ, ಆಮೇಲೆ ಮೃತೇಶ್ವರ ಹೆಣ್ಣಾತ್ಮ. ಯಾರಿ ಹೆಣ್ಣಾತ್ಮ ಗೊತ್ತಾಗ ದಿನ ಹೇಳ್ತೀನಿ ನಾನು ನಿಮ್ಗೆ ಹೆಣ್ಣಾತ್ಮ ಸುದ್ದಿ. ಹೆಣ್ಣಾತ್ಮ ನೆನೆಸ್ಕೊಂಡ್ರೆ ಕಿಂಟಿ ಮಾಡಿ ಹೋಗ್ಬೇಕಲ್ಲ. ಸಾವು ಅಂದ್ರೆ ಮುಗಿತ ಹೋಗ್ಬೇಕಪ್ಪ. ಇಷ್ಟೆಲ್ಲ ನೀವು ಬಡಿದಾಡ್ರೆ ಅದಕ್ಕೆ, ಇಷ್ಟು ಭಯ ಕೊಡೋದು ಅದಕ್ಕೆ. ಅದಕ್ಕೆ 200 ರೋಗ ಅಲ್ಲೇ ಲೋಕಾಪುರ ಹೊಂಟಿರ್ತದೆ. ಇದು ರೆಡಿ ಇರ್ತಾನೆ ಕೈ ಹಿಡ್ಕೊಂಡು ಅವ ದವಾಖಾನೆಗೆ ಡಾಕ್ಟರ್ ಚಲೋ ಔಷಧ ಕೊಡಿ. ನಾನು ಹೊಡಿಸ್ಕೊಂಡು ಬಂದೀನಿ. ನಮ್ಮ ಸಾಹೇಬ್ ಇದೇ ಬಂದು ಕೂತಾನೆ ಹಿಂದಿಕ. ಹೊಡಿಸ್ಕೊಡ್ರಿ, ತೋರಿಸ್ಕೊಡ್ರಿ, ಹೆದರ್ಬೇಡ್ರಿ. 1 ತಿಂಗಳು ಹೀಗೆ ಸಾಯ್ತೇವೆ. ಮೃತ್ಯು ಮುಂದೆ ನಿಂತಾಗ ಅವ ಕೇಳಿದ್ರೆ ನಾಳೆ ಬರ್ತೀನಿ ಅಂದ. ಗೆಟ್ ಔಟ್, ಹೋಗಿ ಅವಕಾಶ ಇಲ್ಲ ನನಗ. ನೀ ಯಾವಾಗ ಬರ್ತೀನಿ ಅಂತ ಕೇಳಿನಂತ ಎಂದು ಬರ್ತೀನಿ ಅಂದ. ಹೇಳಿ ಇಂದಲ್ಲ ಈಗಲೇ ಬಾ ಅಂದಂತ ಬಸವಣ್ಣ. ಮೃತ್ಯುವಿಗೆ ನಾಳೆ ಬಪ್ಪುದು ಹಿಂದೆ ಬರಲಿ, ದುಃಖ ಹೊರಟೋಯ್ತು. ನಾಳೆ ಕಂತಿ ಈವಾಗಲೇ ಬಾ ಅಂದ ಬಸವಣ್ಣ. ದುಃಖ ಹಿಂದಿರುಗಿ ಹೋಯ್ತು. ಮೃತ್ಯು ಹಿಂದೆ ಬರ್ತೀನಿ ಅಂದ, ಈಗಲೇ ಬಾರೋ ರೆಡಿ ಆಗಿದ್ದೀನಿ ಅಂತ. ಮೃತ್ಯು ತಿರುಗಿ ಹೋಯ್ತು. ಎಂಥ ವಿಚಿತ್ರ ಇದು! ಯಾಕೆ ಗೊತ್ತಿತ್ತು ಅವರಿಗೆ? ನಾನು ಬರೆದುಕೊಂಡು ಬಂದದ್ದನ್ನು ನಮ್ಮ ಕೂಡಲ ಸಂಗಮ ದೇವರು ಬರೆದ ಬರಹ ಹರಿಬ್ರಹ್ಮಾದಿಗಳಿಗೆ ನೋಡಿ ಎಷ್ಟು ಜನ ಬೆಳೆಸ್ಯಾರ. ಹಣ ಅಂದಿಲ್ಲ ಅವರು, ಹರಿಬ್ರಹ್ಮಾದಿಗಳಿಗೆ. ಯಾಕ? ಅವರು ಶಿವೋಪಾಸಕರು, ಪರಮಾತ್ಮನ ಅಪರ ಅವತಾರಿ ಆಗಿರತಕ್ಕಂಥವನೇ ಕೂಡಲ ಸಂಗಮ ದೇವ ಹರ. ಹರತಿ ಇತಿ ಹರ, ಸಮಸ್ತ ಪಾಪಗಳನ್ನು ನಾಶ ಮಾಡತಕ್ಕಂಥ ಪರಮಾತ್ಮನಲ್ಲ ಹರ. ಅವನು ಸೇರಿಸಿಲ್ಲ, ಅವನ ಅಪರ ಅವತಾರಿ ಪ್ರತೀಕವೇ ಕೂಡಲ ಸಂಗದ. ಅದಕ್ಕೆ ಹರಿಬ್ರಹ್ಮಾದಿಗಳಿಗೆ ಅಳವಲ್ಲ. ಒಂದು ವೇಳೆ ಹಣ ಇರ್ತಂದ್ರೆ ನಮ್ಗೆ ಕೊಡೋದು ಸಂಗನಿಗೆ ಸಾಧ್ಯ ಅಂದವರು ಗಟ್ಟಿ ತಿಳಿದಿದ್ರು. ಏನಂತ? ಆ ಬರೆದ ಬರಹವನ್ನು ತಪ್ಪಿಸುವಡೆ ಹರಿಬ್ರಹ್ಮಾದಿಗಳಿಗೆ ಅಳವಲ್ಲ. ಇದನ್ನು ಗಟ್ಟಿ ತಿಳಿದವರು ಅದಕ್ಕೂ ಹೆದರಂಗಿಲ್ಲ. ಇದನ್ನ ಗಟ್ಟಿ ತಿಳಿದಾರದವರು ಏನ ದುಃಖ ಬರ್ತದ ಅನ್ನೋದ್ರಾಗೆ ತಿರುಗಾಡ ಚಾಲು ಮಾಡ್ತಾರ. ನಮ್ಮ ಮಾತು ಬಿಡ್ರಿ, ನೀವು ಬಸವಣ್ಣನ ಕೇಳ್ರಿ. ಹರಿ ಬ್ರಹ್ಮ ಚತುರ್ದಶ ಭುವನ ಬ್ರಹ್ಮಾಂಡಗಳನ್ನು ಉತ್ಪತ್ತಿ ಮಾಡಿದಂತ
ಸಾಧ್ಯವಿಲ್ಲ. ಸಾಧ್ಯವಿಲ್ಲೋ? ಯಾಕೆ ಹುಚ್ಚನಾಯಂಗ ಅಡ್ಡಾಡ್ತಿ? ಯಾಕೆ ಮಂದಿ ಕಾಲ ಹಿಡಿತಿ? ಯಾಕೆ ಹೋಗಿ ಎಲ್ಲರಿಗೆ ಅಂಗಲಾಚಿ ಬೇಡ್ಕೊಂತಿ? ಚತುರ್ದಶಿ ಭುವನ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡಿದಂತ ಬ್ರಹ್ಮನಿಗೆ ತಾನು ತಲೆ ಸೃಷ್ಟಿ ಮಾಡಿರೋದಕ್ಕಾಗಿಲ್ಲೋ? ನೀ ಯಾರ ಕಾಲ ಹಿಡಿದು ಹೋಗಿ ಹೋಗಲಾಡಿಸ್ಕೊಳ್ಳೋಣ? ಅವನಿಗೆ ಆಗಿಲ್ಲ, ಸಾಧ್ಯವಿಲ್ಲ. 10 ಅವತಾರಗಳಲ್ಲಿ ಎತ್ತಿ ಏನೇನೋ ಆಗಿ ಕಷ್ಟಪಟ್ಟಾನ ವಿಷ್ಣು, ಅದರಿಂದ ಬಿಡುಗಡೆ ಹೊಂದಲಕ್ಕೆ ಅವನಿಗೆ ಆಗಿಲ್ಲ. ಅದಕ್ಕೆ ಹರಿ ಬ್ರಹ್ಮಾದಿಗಳಿಗೆ ಅಳವಲ್ಲ. ಇನ್ನು ಇಲ್ಲಿ ಅವ್ರು ಯಾರು ಅಳವಲ್ಲ? ನಿಮ್ಗೆ ಏನೋ ಹೋಗಿ ಕೇಳ್ತಾನೆ, ದೇವ್ರು ಕೇಳ್ತಾನೆ. ನಿಮ್ಮ ದೇವ್ರ ಹೇಳವ ಆ ಬ್ರಹ್ಮನಿಕಿನ ಹರಿಕಿನ ದೊಡ್ಡವಾದನ ಅಂತ ತಿಳ್ಕೊಂಡಿರೋ ಹೆಂಗ ಹೇಳಿ? ಆ ದೇವ್ರ ಹೇಳ ನಿಮ್ಮ ಬದಲು ಮಾಡ್ತಾನ. ಮತ್ತೆ ಬಸಪ್ಪಲಿ ಏನನ್ಬೇಕು ನಾವು? ಏನನ್ಬೇಕು ಹೇಳ್ರಿ? ಹರಿ ಬ್ರಹ್ಮಾದಿಗಳಿಗೆ ಅಳವಲ್ಲ, ಬರೆದ ಬರಹ ತಪ್ಪಿಸುವಡೆ ಅಂತ ಘಂಟಾಘೋಷವಾಗಿ ಡಂಗುರು ಸಾರಿದಂತ ಮಹಾನುಭಾವದ ಸ್ವರ್ಣ ಅದನ್ನ ಕೇಳಿ ನೋಡಿ ಮತ್ತೊಬ್ಬರು ಕಾಯಿ ಹಿಂಗಾಗಿ ಹೀಗಾಗಿ ಹ್ಯಾಂಗ್ ಮಾಡ್ತಿಲ್ಲ ಅಂತ ನಾವು ಕರ್ಕೊಂಡು ಕೂತಿರ್ತಾರೆ. ಅವ್ನು ಯಾವ ಮೂಡಿದ್ದು ದೇವ್ರು ಹೇಳ್ಕೊಳ್ಳೋದು ಎಲ್ಲವ ಆಸಿಮ್ ಸಾಬ ಕಡೆ ವೀರಭದ್ರ ಮೂಡಿದ್ದು ದೇವ. ನಿಮ್ಗೆ ಏನ ಆಗಿತ್ತಿವ ಕೇಳಕ್ ಕಾಣ್ಮತ್ತಿವ, ಹಾಂಗಾಗ್ಯದ ಹಿಂಗಾಗ್ಯದ ಕೇಳಕ್ಕದ ಅವ ಅಂದ. ಕಡೆ ಬಾಗಲದ ಕಡೆ ರುದ್ರ ವೀರಭದ್ರನು ನಾನೇ ಮಗನೇ, ಏಳಕೊಳ್ಳದ ರೇವಕ ಎಲ್ಲಮ್ಮ ಶಕ್ತಿಯು ನಾನೇ ಮಗನೇ, ಅಜೇನ ವಚನೆ ಪೀರ ಸಾಬು ನಾನೇ ಮಗನೇ, ನಿನಗೆ ಬಂದ ದುಃಖವನ್ನು ಬೇಗ ಮಾಡುತ್ತೇನೆ ಮಗನೇ ಬಾ ಅಂದವ. ಬಂದೆಪ್ಪ ನೋಡಿ ಹೆಂಗ್ ಮಾಡ್ತೀನಿ ಅಂತ ವಚನ ನಿಮ್ಮ ಕಾಯ್ಕೋತೆ ಕೂತಿರ್ತಾವ ಅವು ಅಂದ್ರೆ ಶಾಸನಗಳು. ಹೋಗಿ ಮಣಿ ಹಚ್ಚಿ ಬೇಡ್ಕೊಂಡ ಅವ ಅಂತ, ನನಗೆ ನೀನು 5 ತಲೆ ಬಂಗಾರವನ್ನು ಕೊಟ್ಟರೆ ಮಗನೇ, ಬೆಳಗಾಗುವುದರೊಳಗೆ ನಿನಗೆ 50 ತಲೆ ಬಂಗಾರ ಕೊಡುತ್ತೇನೆ, ನಿನ್ನ ಕಷ್ಟವನ್ನು ಹೋಗಲಾಡಿಸುತ್ತೇನೆ ಅಂತ. ಇದು ಒಂದು 5 ತಲೆ ಕೊಟ್ಟ 50 ತಲೆ ಬರ್ತಂದ್ರೆ 3 ದೇವರದಾವ ಒಳಗ ಯಾಕೆ ಕೊಡಬಾರ್ದು? 3 ದೇವರು ಮುಕ್ಕೂರಿ ಇದ್ದಂಗೆ ಐತಿ, ಇದ್ರು ಇರ್ಬೇಕು ಅಂತ ಹ್ಯಾಂಗ್ ಕೊಡ್ತೀಯಪ್ಪ? ದೇವ್ರ ನಂದಿತ ಅಂತಿದ್ದವ ಮಾಡ್ತಿದ್ದಂಗ ಹ್ಯಾಂಗ್ ಕೊಡ್ತೀವಿ? ಬೆಳಕಿಂದ ಹೋಗಿದ್ದೀನಿ ಮಗನ, ಬೆಳಗಾಗೋದ್ರಿಗೆ ಬಾಯಿ ತೆರ್ಕೊಂಡು ಕುಂದ್ರು ಅಂತೀವ. 10 ಬಂಗಾರ ಹೇಳ್ತಂದೆ ಆಗಳೆ 5 ನಮ್ಮ 5 ನಾವೇ ಕೊಡೋರಲ್ಲ ತಗೊಳ್ಳೋರಲ್ಲ. ಇನ್ನೊಂದು 10 ಅಂದ್ರೆ ನಂದೇನು ಬಡ್ಕೊ ಏನ್ ನೀವು ನಾನು ಕೊಡ್ತೇವೆ. 5 ಕೊಟ್ಟ ಬೆಳಕಿಂದ ಹೋಗಿದ್ದೀನಿ ಅಂತಿದ್ನಲ್ವಾ? ಬೆಳಕಿಂದ ಹೋಗಿದ್ದಾನೆ ಹೋಗಿ ಬಾಯಿ ತರ್ಕೊಂಡು ಕೂತಂತ 10 ಮಾಡ್ಬೇಕು ಕಾತಲಾಯ್ತು. ಆ ಬಂಗಾರ ಮುದ್ದಿ ಬಿಡಿಲ್ಲ, ಮ್ಯಾಗ ಒಂದು ಬೆಕ್ಕ ಬಂದು ಟಿಮ್ ಶಕ್ರತ 5 ಬಂಗಾರ ಹೋಗಿದ್ವು. 10 ಮನೆಗೆ ಕಾತಲಾಗಿ ಬೆಳಕಿಂದ ಬಾಯಿ ತರ್ಕೊಂಡು ಕೂತಾಗ ಬೆಕ್ಕ ಬಂದು ಟಿಮ್ ಮಾಡಿದ್ರು ಅಂತ ವಿಷ್ಣು. ನಾವು ಹುಡುಕಾಡಕ್ಕಂದಿವ ಸುಳ್ಳು ಹೇಳೋದನ್ನ ಮಾನ್ಯ ಬದುಕು ತೆಗೆದು ಕೊಡ್ತೀನಿ ಅಂತ ಹೇಳಿ 5 ಲಕ್ಷ ರೂಪಾಯಿ ತಗೊಂಡು ಹೋಗ್ಯಾನ. ಅವ್ರ ಮನೆಗೆ ಐತೆ ಅಂತ ಹೇಳಿ ನಾನು ನಿಮ್ಗೆ ಹೇಳ್ತೀನಿ, ಇಂಥವೆಲ್ಲ ಹೊಡ್ಕೊಂಡು ನಮ್ಮ ಹತ್ರ ಬರ್ಬೇಡ್ರಿ, ನಮ್ಮ ಮಠಕ್ಕೆ ಬರ್ಬೇಡ್ರಿ. ನೀವೇನಾದ್ರೆ ನಿಮ್ ಮನಸ್ಸಿನೊಳಗಿದ್ರೆ ನಾವು ಕೊಟ್ಟಂತ ಈ ಯಾವ ಧನ ಅನ್ನ ಪ್ರಸಾದಕ್ಕೆ ಹೋಗಿ ಪ್ರತಿಯೊಬ್ಬರಿಗೆ ಶಾಂತಿ ಉಂಟಾಗಿ ಅದರಿಂದ ನನಗೆ ಪುಣ್ಯ ಬರುವಂತೆ ಮಾಡೋ ಭಗವಂತ ಅಂದ್ರೆ ನಮ್ಗೆ ತಂದು 10 ಪೈಸೆ ಕೊಡ್ರಿ, ಇಲ್ಲಿಲ್ಲ ಅಂದ್ರೆ ನಮ್ಮ ಮಠಕ್ಕೆ ಕೊಡ್ಬೇಡ್ರಿ, ನೀವು ರೊಕ್ಕ ಕೊಡ್ಬೇಡ್ರಿ. ನಾವು ಮಠ ಕಂಪ್ನಿ ಅಲ್ಲ. ನೀವು ಹಿಂಗ್ ಮಾಡ್ಕೊಂಡು ಬಂದದ್ದು ಸರ್ವನಾಶ ಹೋಗ್ತೀರಿ, ಸತ್ಯನಾಶ ಹೋಗ್ತೀರಿ. ನೀವು ಅವ್ನು ಹುಡುಗಾಡಕ್ಕಿಂತಾರೆ ಇನ್ನ ಸಿಕ್ಕಿಲ್ಲ 5 ಲಕ್ಷ ಇದಾನ, ಒಂದು ರೂಲ್ಸ್ ಹತ್ತದವ್ರ ಮನ್ಯಾಗ. ನಿಮಗ ಸಿಕ್ಕಂದ್ರೆ ಅಡ್ರೆಸ್ ಹೇಳ್ತೀನಿ, ಒಯ್ದು ಕೊಡ್ರಿ, ನಿಮಗೆ ಒಯ್ದು ಕೊಡ್ತಾನವ. ನಾನು ಹೆಸರು ಹೇಳ್ಬೇಡ್ರಿ. ಅಲ್ಲೋ ಘಂಟಾಘೋಷವಾಗಿ ಸಾಧ್ಯ ಶಾಸ್ತ್ರಗಳು ಯಾರಿಗೂ ಸಾಧ್ಯವಿಲ್ಲ, ಅಳಿಸಲು ಸಾಧ್ಯವಿಲ್ಲ. ಅಳಿಸಲಿಕ್ಕೆ ಸಾಧ್ಯ ಒಬ್ಬ ಗುರು ನೀ ಮಾಡಿದ ಸತ್ಕರ್ಮ ಆಗಬಹುದು. ನಾವು ಗ್ಯಾರಂಟಿ ಹೇಳಂಗಿಲ್ಲ. ಅವನು ಡಾಕ್ಟರ್ ಹೇಳ್ತಾನ, ಐ ಡೋಂಟ್ ಗಿವ್ ಕಂಡೀಷನ್ ಡೆಫಿನೆಟ್ 48 ಅವರ್ಸ್ ಅಂತ. 48 ತಾಸು ನಾ ಗ್ಯಾರಂಟಿ ಕೊಡೋದು ಅಂತಾನ.
ಹೌದಿಲ್ಲ? ನಾವು ಗ್ಯಾರಂಟಿ ಕೊಡಂಗಿಲ್ಲ. ಆಗಬಹುದು. ಏನ್ ಮಾಡಿದ? ಗುರುಗಳನ್ನು ನಿಷ್ಠೆಯಿಂದ ನಂಬಿದ್ರ, ಒಳ್ಳೆಯ ಸತ್ಕರ್ಮಗಳನ್ನು ಮಾಡಿದ್ರ ಅದು ಬದಲಾವಣೆ ಬಹಳಷ್ಟು ಮಹಾನ್ ಶಕ್ತಿಯುಕ್ತವಾಗಿ ಆಚರಿಸಿದ್ರೆ ಆಗಬಹುದು. ಏನಿಲ್ಲ ಅಂದ್ರೆ ನೀವು ಅನುಭವಿಸಲೇಬೇಕು. ನೋಡ್ಬೋದು, ಮನೆಗೆ ಹಾಕ ಅಂತ ಹೇಳಕೈತೆ. ನಾವು 5 ಲಕ್ಷ ತಗೊಂಡೋಗ್ಯಾನ, ಹೋಮ ಮಾಡ್ಯಾನ, ಏನೋ ಮಾಡ್ಯಾನ, ಹಾಕಿ ಕಡ್ಕೊಂಡು ಬಿದ್ದು ಒಂದು ಮಗ ಸತ್ತು ಬಿಟ್ಟ. ಹುಡುಕಾಡಕ್ಕಿದ್ದ ಏನೋ ಸಿಕ್ಕಿಲ್ಲ. ನೀವು ಯಾಕೆ ಹೇಳೋದ್ರಿ? ನೀವು ಎಂತ ಹುಚ್ಚಿರೋದಿರಿ? ಈ ಸೃಷ್ಟಿಗೆನೆ ಒಡೆಯರಾದಂತವ್ರಿಗೆ ನಮಗೆ ಆಗುವುದಿಲ್ಲ ಅಂತ ಕೈ ಚೆಲ್ಲಿ ಕುಂತಾಗ ಇವರು ತಮಗೂ ಗೊತ್ತಿರಲಾರಂತ ಮಂದಿ ನಿಮ್ಮನ್ನು ಬದಲಾವಣೆ ಮಾಡ್ತಾರೆ. ಇವರು ಹಾಗೆ ಎಲ್ಲರೂ ಜಗತ್ತಿನಲ್ಲಿ ಮತ್ತೆ ಇವರು ಬದಲಾವಣೆ ಮಾಡಿದ್ರೆ ಅವ್ರಿಗೆ ಉಳಿತು. ಅವ್ರಿಗೆ ಯಾಕೆ ನೀವು ಪರಮಾತ್ಮ ಆಗಬೇಕು? ಅವ್ರಿಗೆ ಯಾಕೆ ನೀವು ಮೊದಲು ಹೋಗ್ಬೇಕು? ದೇವಾದಿ ದೇವ ಅಂತ ಯಾಕೆ ಕೊಂಡಾಡಬೇಕು? ಶಾಸ್ತ್ರಗಳನ್ನ ಅವ್ರನ್ನ ಕೊಂಡಾಡ್ತಕ್ಕಂಥ ಸ್ತೋತ್ರಗಳನ್ನ ಅವ್ರು ಸುಟ್ಟು ಹಾಕ್ಬೇಕಾಗ್ತದೆ. ನಿಮ್ಮ ಮಾತು ಕೇಳಿದ್ರೆ ಇಂಪಾಸಿಬಲ್, ಅಸಾಧ್ಯ. ಮತ್ತೆ ತಲೆ ಕಾಡ್ತಿದ್ದ ಅವ್ನು ಹುಡುಕಾಡ್ಕೊಂಡು ಬಿದ್ದುದೇ ನಾವು ಹೇಳಿದ್ದೇವೆ. ಹುಡುಕಾಡ್ಬೇಕು ಸಿಕ್ತ ಅವನು ಶಕ್ತಗಳನ್ನ ಅವ 5 ತೊಲಿ ಅವ್ರು ಇರ್ತಾವ ಮಂತ್ರಿ ಕಾಸಾನಿ 5 ತೊಲಿ ಕೊಟ್ಟಿನಿ, 50 ತೊಲಿ ಬರ್ತದಂದಿ. ಎಲ್ಲಿ ಹೋಗಿದ್ದಿ? ಬೆಳಗ್ಗೆ ಹೋಗಿದ್ದೀನಿ. ವಾಸ್ತವ ಗೊತ್ತು, ಕಾತ್ತಲ ಆಯ್ತು, ಮಧ್ಯರಾತ್ರಿ ಆಯ್ತು, ಬಾಯಿ ಕರ್ಕೊಂಡ್ಬಿಡುತ್ತೆ. ಬೇರೆ ಬಿಟ್ಟು ನನಗೆ ಮನುಷ್ಯ ಅದೇ ಏನ್ ಮಾಡಿದ್ನ ನಾವು? ಮತ್ತೆ 5 ತೊಲಿ ಮಗ ಹಾಕೊಂಡಿಲ್ಲ ನೀನು. ಅದು ಹಾಕದ ಇದು ಹಾಕದ ಏನೇನು ಹಾಕದ ಅಂತ ಹೇಳಕ್ಕೆ ಯಾರಿಗೆ ಕೊಟ್ಟಿ ಅನ್ನ ಅಮ್ಮ? ಯಾರಿಗೆ ಕೊಟ್ಟೆ 5 ತೊಲಿ ಮಗ ಹಾಕೊಳ್ಳ? ಯಾರು ಹೇಳ ನಿನಗೆ? ಏನ್ ಹೇಳ್ಯಾರ? ದೇವ್ರು ಹೇಳ್ಯಾರ ನೀನೆ. ದೇವ್ರು ಬಂದಿದ್ರು ದೇವ್ರು ಹೇಳಿ ನಾನು. ಈ ದೇವ್ರು ಇಲ್ಲ ಅಂತ ಮತ್ ಬಂಗಾರ ದೇವ್ರು ಇಲ್ಲ. ನೀ ಅಂತ ಗೊತ್ತಿದೆಯೋ? ನಮಗೆ ಮೈಯಾಗಿ ದೇವ್ರು ಬಂದಾಗ ಕೊಟ್ಟಿ ನಾ ಏನ್ ಹೇಳಿ ನನ್ನ ಈ ಬರಾಬರಿ ಮತ್ತದು ಬಂದು ದೇವರ ಹೋಗಿಬಿಡ್ತು. ನೀ ಬಂಗಾರ ಯಾರಿಗೆ ಕೊಟ್ಟಿ, ಬೆಳೆ ಯಾರಿಗೆ ಕೊಟ್ಟಿ, ದುಡ್ಡು ಯಾರಿಗೆ ಕೊಟ್ಟಿ? ದೇವ್ರಿಗೆ ಕೊಟ್ಟಿ. ದೇವ್ರ ಕೇಳೋನು ಇವ್ರು ದೇವ್ರು ಹೇಳೋರಿ ತಾಮದೇ ತಮಗೆ ಗೊತ್ತಿಲ್ಲ. ಅವರು ನಿಮ್ಮನ್ನು ತಿದ್ದುತ್ತಾರ. ವೇಷಭೂಷಣಗಳನ್ನ ಹಾಕಿಕೊಂಡು ಹೊಟ್ಟೆಪಾಡಿಗಾಗಿ ಮಾಡತಕ್ಕಂತ ಇವು ದುರ್ವಿಕೃತಿಗಳು. ಬಸವಣ್ಣವರಂತಾರ, ಹರಿಗೆ ಸಾಧ್ಯವಿಲ್ಲ, ಬ್ರಹ್ಮನಿಗೆ ಸಾಧ್ಯವಿಲ್ಲ ನೀ ತಂದ ಬರಹವನ್ನು ಅಳಿಸುವುದು. ಇವು ಯಾರು? ವಿಚಾರ ಮಾಡ್ರಿ. ಎದಿ ಪಟ್ನಿಲ್ರಿ, ಯಾರಿಗೆ ಹೋಗಿ ಅಂಗಲಾಚಿ ಬೇಡಬೇಡ್ರಿ. ಬದಲಾವಣೆ ಮಾಡೋ ಶಕ್ತಿ ಅವನಿಗಿಲ್ಲ. ಜಗತ್ತಿನಲ್ಲಿ ಅವರಿಗೆ ಇದ್ದವರಿಗೆ ಇಲ್ಲ ಅಂದ ಮೇಲೆ ಇವ್ರೇನ್ ಮಾಡ್ತಾರ? ಬಸವಣ್ಣವ್ರು ಹೆಂಗ ಆಹ್ವಾನ ಕೊಟ್ರು, ಹೆಂಗ ವೀಳ್ಯ ಕೊಟ್ರು, ಈಗಲೇ ಬಾ, ತಡ ಮಾಡಬೇಡ, ನಾಳೆ ಬರುವುದು ನಮಗಿಂದೇ ಬರಲಿ, ಇಂದು ಮಕ್ಕಳು ನಮಗೆ ಈಗಲೇ ಬರಲಿ. ಇದಕ್ಕಾರಂದುವರು ಯಾಕೆ ಕೆಳಗೈತರ ಗಟ್ಟಿ ಹಿಡಿದಿದ್ದ ನಾ ತಂದದ್ದನ್ನು ನಾ ಅನುಭವಿಸಬೇಕು, ಇಲ್ಲ ಗುರುಕರುಣೆಯಿಂದ ಪಾರಾಗಿ ಹೋಗ್ಬೇಕು. ಇವೆರಡೂ ಇಲ್ಲದೆ ಹೋದ್ರೆ ಅನುಭವಿಸಲು ಸಿಗ್ತದ. ಬ್ರಹ್ಮಾದಿಗಳಿಗೆ ಸಾಧ್ಯವಿಲ್ಲವಂತ ಮೇಲೆ ನಿಮಗ್ಯಾಕೆ ಹೇಳಿದ್ರು? ಜಾತಸ್ಯ ಹಿ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಸ್ಮೃತಿ ಹೇಳ್ತಾರ, ಹುಟ್ಟಿದ ಒಂದಿನ ಸಾವದ, ಕಟ್ಟಿದ ಒಂದಿನ ಬೀಳುವುದದ. ಯಾಕೆ ಬಿಡದಾಡ್ತಿ? ನಿನ್ನ ಬದಲಾವಣೆ ಮಾಡೋರು ಯಾರಿ? ಅದಕ್ಕೆ ಅವರು ಬಸವಣ್ಣವರಂತ ಎಂದು ಬಾ, ಇಲ್ಲದಿದ್ದರೆ ಈಗಲೇ ಬಾ ಅಂತ ಮನಿ ಮೇಲೆ ಬರೆದಿದ್ರು ಅಂತವ್ರು. ಬಸವಣ್ಣವ್ರ ಮನಿ ಮೇಲೆ ಇದೇ ವಚನ. ಯಾವೇ ನಾನು ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಕ್ಕಂಥವು ಯಾವೇ ಇರಲಿ ಅವುಗಳಿಗೆ ಆಹ್ವಾನ ಬಸವಣ್ಣವ್ರು ಏನು ಅಂತ ಕೇಳಿದ್ರ, ಎಂದು ಬಾ, ಇಲ್ಲ ಈಗಲೇ ಬಾ, ನಾನು ಸಿದ್ಧ. ನೀವು ಬರೀ ನನ್ನ ಮನೆ ಮೇಲೆ ಹೋಗಿವತ್ತ ನೀವು ಅದು ಬರೆಯೋದಲ್ಲ, ಶುಭ ರಾಗ ಬರ್ಕೊ. ನೀ ಬರ್ಕೊಂಡ್ರೆ ಆಗುತ್ತಲ್ಲ.
ಈ ಕಡೆ ಶುಭ ಆತ ಈ ಕಡೆ ಲಾಭ ಆತ ಮತ್ತೆ ಹಿಂದ ಅದು ತೆಕ್ಕೆಗೂ ಬರ್ದಿರ್ತಾವ ಮನ್ಯಾಗ ಬರ್ದಿರ್ತಾವ ಬರ್ಕೋ ಆಗ್ಬೇಕು ಅದು ಬರ್ಕೊಂಡ್ರೆ ಆಗಿರ್ತಂದ್ರ ನೀನ್ ಇದನ್ನ ಬರೀ ಬಸವಣ್ಣ ಬರ್ತೀನಂತ ಏ ದುಃಖವೇ ಈಗಲೇ ಬಾ ಏ ಮೃತ್ಯುವೇ ಈಗಲೇ ಬಾ ಇದಕ್ಕ ಹೊರಂದುವರು ಇದಕ್ಕ ಆರೋಗ್ಯವರು. ನಾ ಮೊನ್ನೆ ಒಂದು ಮನೆಗೆ ಹೋಗಿದ್ದೆ, ನಾಳೆ ಬಾ ಅಂತ ಬರ್ದಿದ್ದಾವ. ಏನ್ ಅನ್ಬೇಕ್ರಿ ಹಂಗಂದ್ರ ಎಷ್ಟು ವ್ಯತ್ಯಾಸ ಅದ್ರಿ ಜೀವನ. ಬರ್ದಿರ್ತಾರೇನ್ರಿ ಏನ್ ಕರ್ಕೊಂಡೋಗಿ ತೋರಿಸ್ರಿ, ನಮ್ ಗಾಡಿಗೆ ಎಣ್ಣೆ ಹಾಕ್ಸಿ ಮನಿ ಮೇಲೆ ಬರ್ದಾನಪ್ಪ ನಾಳೆ ಬಾ ಹಂಗಂದ್ರೆ ಏನ್ರಿ ಅಂದಿನ ಏನ್ ಮಾಡ್ತೀರಿ ಹೇಳಿ ಸ್ವಾಮಿಗಳ, ನಿಮ್ಗೆ ಹೇಳ್ತೀನಿ ಅಂತ ನಾಳೆ ಬಾ ಅದೇನು ತಾಮ್ರದ ತಗಡ್ನ್ಯಾಗ ಕರಿದಾರ್ನ್ಯಾಗ ಕಟ್ಬೇಡ್ರು ನಿಮ್ಮ ಹೆಣ ಎತ್ತಿ ಅವರು ನಿಮ್ ಗುಡಿ ಹಾಳಾಗುತ್ತೆ ಒಂದ್ ದಿನ ಸುಡಾಡ್ತಾರೆ. ಯಾರು ಹೇಳ್ಯಾರ ಎಷ್ಟು ಹುಚ್ಚಿರಿ ಬುದ್ಧಿಗೇಡಿಗಳು ಅವ್ರು ಕಟ್ಟಿದ್ರೆ ಯಾರು ದೂರ ಯಾರು ಹೇಳಿದ್ರು ನಿಮಗೆ ಎಷ್ಟು ತಲೆ ಕಟ್ಟೈತಿ ನಿಮಗೆ ಅದನ್ನೇ ಕಟ್ಕೊಂಡು ಎಲ್ಲ ಮಾಡ್ತಿದ್ರು. ಮತ್ತೆ ಇವ್ಯಾಕೆ ಗುರುಗಳು ಹಾಕ್ಬೇಕು ಸುದ್ದಿ ಹಾಕ್ಬೇಕು 18 ಪುರಾಣ 18 ಉಪಪುರಾಣ ವ್ಯಾಸ ಯಾಕೆ ಬರೀತಿದ್ದ ಪ್ರಸ್ಥಾನತ್ರಯಗಳು ಯಾಕೆ ಬರೀತಿದ್ದ ಸುಮ್ಮನೆ ಒಬ್ರು ಕಂಡು ಒಬ್ರು ಮಾಡೋದು. ನೀವು ಮ್ಯಾಗ ನಾಳೆ ಬಾ ಅಂತ ಮನೆ ಮೇಲೆ ಬರೆದ್ರೆ ಹೆದರೋರು ಯಾರು? ನೀನ್ ತಾಮ್ರ ತಾಯ್ತ ಕಟ್ಟಿದ್ರೆ ಹೆದರೋರು ಯಾರು? ಅಲ್ಲ, ನಿನಗೆ ಕೊಡಲಿಕ್ಕೆ ದುಃಖ ಕೊಡಲಿಕ್ಕೆ ಬಂದಂತದ್ದು ನಿನಗೆ ಕೊಟ್ಟೇ ಹೋಗ್ತದ, ಬಿಟ್ಟು ಹೋಗಂಗಿಲ್ಲ. ಅವನಿಗೆ ಯಾಕೆ ಬರ್ದಿ ನಾಳೆ ಬಾ ಅಂದ್ರೆ ಏನಿದ್ರ ಅರ್ಥ ಅಂದೆ. ಅವ ಹೇಳಲ್ಲ, ಏನ್ ಕಂಟಗಳು ಇರ್ತಾವಲ್ಲ ಅದಕ್ಕೆ ಅವು ನೋಡಿ ಬಾಡಿ ಹೋಗ್ತಾವ. ಆಹಾ ಮತ್ತೇನು ಕಿಟಕಿ ಕುಲ್ಲ ಬಿಟ್ಟಿಲ್ಲ ಅಲ್ಲಿ ಬಂದ್ರೆ ಏನ್ ಮಾಡ್ತೀನಿ ಅಂದೆ ನಾ. ಯಮನಾತ್ಮ ನಾಳೆ ಬಾ ಅನ್ನೋದಕ್ಕಾನ ಏನು ಮಾಡೋದಿವೋ ಬಸವಣ್ಣವರಂಬರಿ ಹಿಂದೆ ಬಾ ಈಗಲೇ ಬಾ ಯಾರಂದುವರು ತಯಾರಲ್ಲಿ ಅಂತ ಬರೀ ಬಿಟ್ಟು ನೋಡೋಕ ಆಣೆ ಮಾಡಿ ಹೇಳ್ತೇನೆ ನಾ. ಸಿದ್ಧಾರೂಢ ರಾಮಾರೂಢ ಆಣೆ ಮಾಡಿ ಹೇಳ್ತೇನೆ. ದುಃಖಗಳಿಗೆ ಮೃತ್ಯುವಿಗೆ ನಾಳೆ ಬಾ ಅಂತ ಬರದಂದ್ರೆ ಹೆದರಿ ಹೋಗುವುದಿಲ್ಲ. ಎಲ್ಲೇ ಹಾಗೆ ಬರ್ತಾವ. ಅವಕ್ಕೇನ ದಾರಿ ಬೇಕೇನು, ಅವಕ್ಕೇನ ಟ್ರ್ಯಾಕ್ ಬೇಕೇನು, ಚತುಷ್ಪಥ ಬೇಕೇನು ಅವ್ರಿಗೆ ಬರಾಕ? ಎಲ್ಲಿ ಹಾಗೆ ಬರ್ಬೇಕು ಬರ್ತಾವ. ಆದ್ರೆ ಬಿಟ್ಟು ಓಡ್ಬೇಕು ಅಂದ್ರ ನಿನ್ನ ಹತ್ತಿರ ಬರಬಾರ್ದು ಅಂತಂದ್ರ ಬರಲಿಕ್ಕಿಲ್ಲ. ನಾ ಹೇಳ್ತಾನೆ ಗ್ಯಾರಂಟಿ ಕೊಡುವುದಿಲ್ಲ. ಆದ್ರೆ ಬರೀ ಹಿಂದೆ ಬಾ ಈಗಲೇ ಬಾ ಸಿದ್ಧಾರೂಢ ರಾಮಾರೂಢನ ಕೃಪೆಯಲ್ಲೇ ನನಗೆ ಎದುರಿಸಲಿಕ್ಕೆ ಸಿದ್ಧನಾಗಿದ್ದೇನೆ. ಅವಾಗ ಏನ್ರಿ ಜರ ಬರ್ತಾವ ಸ್ವಲ್ಪ ವೀಕ್ ಆಗ್ತಾವ ಅಷ್ಟೇ. ಹಿಂಗ್ ಬರೀಬೇಕು ಮನೆಗೆ. ನಾಳೆ ಬಾ ಅಂತ ಬರೋದ್ರೆ ಯಮ ಅನ್ಸ್ತಾನ, ದುಃಖಗಳು ಅನ್ಸ್ತಾವ, ಕಷ್ಟಗಳು ಅನ್ಸ್ತಾವ. ಅಲ್ಲಿ ನಮ್ಮ ಶಿಷ್ಯ ಒಬ್ಬ ಬರ್ದಿದ್ನು. ಅಡವೇಶ ನಾವು ಮನೆ ಓಪನಿಂಗ್ ಹೋಗಿದ್ದೀವಿ. ಅಲ್ಲೇ ಅವ್ರೊಳಗೆ ಚಿಕ್ಕ ಕೆರೆಗ ಅವ ನಮ್ಮ ಶಿಷ್ಯ ಗೌಡ ಏನ್ ಹೆಸರ ಬಸನಗೌಡ ಪಾಟೀಲ್ ಚಿಕ್ಕ ಕೆರೆಯಾಗ ಮನಿ ಓಪನಿಂಗ್ ಬಾದೀವಿ ನಿಂತೀವಿ. ಅಲ್ಲಿ ನೀರ್ ಹಾಕಿದ್ರು ಮ್ಯಾಗ ಹಿಂಗ್ ನೋಡಿದೆ. ನಾನು ಎದಿನ ಟಾಪ್ ಬರ್ತೀನಿ. ನಾನು ನೋಡಿದೆ ಅಡೇಶನ್ ಒಳಗೆ ಹೇಳ್ತೇನೆ ನಡಿ ನಾವು ನನ್ನ ಎದಿ ಟಾಪ್ ನಂಗೆ ಬರ್ದಂದ್ರಿ. ಎಂತ ತಾಕತ್ತದು ಸುಮ್ಮನೆ ಅಲ್ಲ. ನೀವು ಬರೀ ಶುಭ ಬರ್ಕೊಂಡ್ರಿ, ಲಾಭ ಬರ್ಕೊಂಡ್ರಿ, ಇಂದು ಬೇಡ ನಾಳೆ ಬಾ ಅಂತ ಬರ್ಕೊಂಡ್ರಿ. ಅವ ನಮ್ಮ ಶಿಷ್ಯ ಬರ್ದಿದ್ದ ಹೊಸ ಮನಿ ಮೇಲ ಅಲ್ಲಿರುವುದು ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ ಅಂತ ಬರ್ದಾನ ಹೊಸ ಮನಿ ಮೇಲೆ. ಅಂತ ತಾಕತ್ ಇರ್ಬೇಕ್ರಿ. ಏನಂತ ಬರ್ದಾನ? ಅಲ್ಲಿರುವುದು ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ. ಇವಾಗ ಮನಿ ಮೇಲೆ ಏನೇನ್ ಹೆಸರು ಶಾಂತಿ ವಿಲಾಸ ಶಾಂತಿ ಮನಿ ಒಳಗೆಲ್ಲ ವಾಂತಿನ ತಿರುಗುತ್ತದೆ. ಒಂದು ಸಜ್ಜೆಗಳು ಆ ವಿಲಾಸ ಈ ವಿಲಾಸ ಏನ್ ಬರಪತಿ ನಿನ್ನ ಬರವಣಿಗೆಗೆ ಹೆದರುವುದಿಲ್ಲ.
ಅದಾಗಬೇಕು ಅದೂ ಅಲ್ಲ ಸುಮ್ಮನೆ ಅಷ್ಟು ಹೇಳೋದು. ನಾವು ಇರುವುದು ಬೇರೆ ಕಡೆ, ಇಲ್ಲಿ ಸುಮ್ಮನೆ ಇದೀವಿ ಅಂದ್ರ ಒಂದಿಲ್ಲ ಒಂದಿನ ಇದು ನಾವು ಬಿಟ್ಟು ಹೋಗ್ತೀವಿ, ಇದು ಬಾಡಿಗೆ ಮನೆ ಇದ್ದಂಗ ಅಂತ. ನಮ್ಮ ಮಹಾಮನೆ ಯಾವುದು ಅಂತ ಕೇಳಿದ್ರೆ ಮೃತ್ಯುವಾದ ಮೇಲೆ ಒಯ್ದಿರ್ತಾರೋ ಅದು ನಮ್ಮ ಮನೆ. ಇಲ್ಲಿ ಸುಮ್ಮನೆ ಅದ್ರ ಅರ್ಥ ಅವ್ನು ತಿಳಿದೋದು ಬಿಟ್ಟೋದು ಗೊತ್ತಿಲ್ಲ, ಬರ್ದಿದ್ದ. ನೀವು ಬರ್ತೀರಿ ನಾಳೆ ಬಾ, ಕೊಂಡ ಬಾ, ಎಲ್ಲಿ ಕೇಳಕ್ ಹೋಗಬೇಡಿ. ಗುರುವಿನ ಕೃಪೆಯಿಂದ ಬಂದದ್ದನ್ನು ಅನುಭವಿಸ್ತೀನಿ ಅಂತ ಹೇಳಿ. ಯಾಕಂತ ಕೇಳಿದ್ರೆ ಬಸವಣ್ಣವರು ಸುಳ್ಳು ಹೇಳುವುದಿಲ್ವಿ. ಅವ್ರ್ಯಾಕೆ ನಿಮ್ಮ ಜಗತ್ತಿಗೆ ಇದನ್ನ ಯಾಕೆ ಉಪದೇಶ ಮಾಡಿದ್ರು ಅಂದ್ರ ಬರುವಂತ ಕಷ್ಟಗಳಿಗೆ ಮೃತ್ಯುವಿಗೆ ಹೆದರಿ ನೀವು ಹತಾಶರಾಗಬೇಡ್ರಿ, ಎದ್ದು ನಿಲ್ರಿ, ಎದುರಿಸ್ತಕ್ಕಂತ ಧೈರ್ಯ ತಂದುಕೊಳ್ರಿ. ಇದು ಯಾರಿಗೂ ಬಿಟ್ಟಿದ್ದಲ್ಲ. ದೇವರ ಮನೆ ಹೋದ್ರೆ ಅವರೇ ಹಿಂಗಾಗ್ಯದ, ಅಲ್ಲಿ ಹೋದ್ರೆ ಬಿಟ್ಟಿಲ್ಲ ಅಂದ್ರೆ ಇಂಥವ್ರಿಗೆ ಯಾಕೆ ಬಿಡ್ತದ್ರಿ? ಇದು ಬಾರದು ಬಪ್ಪದು ಕಂಟ್ಪಾಟ್ ಮಾಡಿ ಬಂದಾಗಿರ್ಬೇಕಿದೆ. ಹ್ಯಾಂಗ ರೋಗ ಬಂದಾಗ ಔಷಧ ಇಂಜೆಕ್ಷನ್ಗಳು ಉಪಯೋಗ ಆಗ್ತಾವ. ನಮಗಂತ ಮೈ ಮೇಲೆ ಬಂದಾಗ ಮತ್ತೊಬ್ಬರಿಗೆ ಬೇಲಾರದೆ, ಗುರುಗಳಿಗೆ ಬೇಲಾರದೆ, ಮಠಕ್ಕೆ ಬೇಲಾರದೆ, ದೇವರಿಗೆ ಬೇಲಾರ್ದೇನೆ ಬಂದದ್ದನ್ನ ಶಾಂತ ಚಿತ್ತದಿಂದ ಅನುಭವಿಸುವಂತ ಸ್ಥಿತಿ ಇತ್ತು ಅಂತಂದ್ರ ಅವಾಗ ಗೊತ್ತಾಗ್ತಿರೋದು ಬಾರದು ಬಪ್ಪದು ಬಪ್ಪುದು ಅವರ ಅಪ್ಪನಿಗೂ ತಪ್ಪದು. ಇದನ್ನ ಗಟ್ಟಿ ಹೇಳಿದ್ರಿ ನೀವು. ಮತ್ತ ಯಾರಾದ್ರೂ ತಪ್ಪಿಸೋದು ಹೇಳಿ ನಾನು ಬರ್ತೀನಿ ನಿಮ್ಗೆ ಕೂಡ. ನಿಮ್ದು ನಮ್ದು ಖರ್ಚು ನಾನೇ ಕೊಡ್ತೀನಿ. 10 ಪೈಸೆ ಕೊಡಬೇಡ. ಅವೇನೋ ಕೋಟಿ ತಗೋತಾನ ತಗೊಳ್ಳಿ, 10 ಕೋಟಿ ತಗೊಳ್ಳಿ. ಅವ ಕಾಯ್ತಿರ್ಬೇಕು ಬಂದದ್ದನ್ನ. ನಿಂಬುದು ನಂಬುದು ಖರ್ಚ, ಹೋಗೋ ಖರ್ಚ, ಬರೋ ಖರ್ಚ, ಅವನು ಕೊಡೋ ಖರ್ಚ ಎಲ್ಲ ನಮ್ದೆ. ಹೋಗೋಣ ನಾಡು. ಈ ಬಸವನಿಗೆ ಹೇಳುದು ಬಾರದು ಬಪ್ಪುದು, ಬಾರದು ಬಪ್ಪದು, ಬಪ್ಪದು ಅವರ ಅಪ್ಪನಿಗೂ ತಪ್ಪದು. ಮತ್ತೆ ಇವ್ರಿಗೆ ಏನೇ ಹೇಳೋದು, ಇವ್ರ ಕಲೆ ತಪ್ಪಿಸ್ತೀನಿ ಅನ್ನೋದು ಅವ್ರ ಕಲೆ. ನಮಗೆ ಅದು ತಿಳಿಯೋದು. ನೀ ತಿಳಿದಿದ್ರು ನಾವು ಹೋಗೋದು ನಿಂತ್ಕೊಂಡು ಸಾಧ್ಯ ಇಲ್ರಿ. ಜೀವನದಲ್ಲಿ ಗಟ್ಟಿಯಾಗಿರಿ, ನೀವು ಬದಲಾಗಿರಿ, ನೀವು ಬದಲಾಗಿರಿ. ಸೃಷ್ಟಿ ಬದಲಾಗ್ತದ. ನೋಡುವ ದೃಷ್ಟಿ ಬದಲಾಗಬೇಕು, ಸೃಷ್ಟಿ ಬದಲಾಗ್ತದ. ಮಾಡುವ ಹೃದಯ ಬದಲಾಗಬೇಕು, ಕಷ್ಟಗಳು ಬದಲಾಗ್ತವ. ಕಷ್ಟ ಸುಖ ರೂಪ ಆಗ್ತದ, ಮೃತ್ಯು ಅಮೃತ ಆಗ್ತದ. ಬದಲಾವಣೆ ಆಗಲಿ. ಹರಿವಿನಿಂದ ಬದಲಾವಣೆ ಆಗಕ್ಕೆ ಬರುವುದಿಲ್ಲ. ಅದಕ್ಕೆ ಬಸವಣ್ಣವರು ಗಟ್ಟಿಯಾಗಿ ಮಾತು ಹೇಳಿದ್ರು. ಜಾತಸ್ಯ ಹೀದುವ ಮೃತ್ಯು ಅಂಜಲೇಕೋ ಅಳುಕಲೇಕೋ ಇಂತೆಂಬುದಾಗಿ ಕೂಡಲ ಸಂಗಮ ದೇವ ಬರೆದ ಬರಹ ತಪ್ಪಿಸುವಡೆ ಬ್ರಹ್ಮ ಹರಿ ಮೊದಲಾದವರಿಗೆ ಸಾಧ್ಯ ಇಲ್ಲ. ಬರ್ತೀಯ ಬಾ, ಈಗಲೇ ಬಾ, ಹಿಂದೆ ಬಾ, ಈ ಸತ್ಯ ಬಾ. ಇದು ಗಟ್ಟಿ ಆಗಬೇಕು. ಇವರೆಲ್ಲ ಜ್ಯೋತಿಷ್ ಹೇಳಕ್ ಹೋಗ್ತಾರ. ಜ್ಯೋತಿಷ 5 ಶಾಸ್ತ್ರಗಳು ಅನ್ನೋದಿಲ್ಲ, ಅದು ಷಡಂಗಗಳಲ್ಲಿ ಬರುವುದು. 6 ಅಂಗಗಳದ ವೇದಗಳಿಗೆ 6 ಅಂಗದ ಮಾತ್ರ ಷಡಂಗಗಳು ಅಂತ. ವೇದಕ್ಕೆ 6 ಅಂಗಗಳದಾವ. 6ರೊಳಗೆ ಅದೊಂದು ಜ್ಯೋತಿಷ್ಯ ಅಂತ 6ರೊಳಗೆ ಅದು ಒಂದು ಸೇರ್ಸ್ಯಾರ. ನಾವು ಸುಳ್ಳು ಅನ್ನುವುದಿಲ್ಲ. ಎಲ್ಲರೂ ಅಷ್ಟು ಕರೆಕ್ಟ್ ಹೇಳುವುದಿಲ್ಲ. ಹೇಳ್ತೀವಿ ನಮ್ಮಂತೂ ಅದೇನು ಗೊತ್ತಿಲ್ಲ. ಇದು ಪಂಚಾಂಗ ಗೊತ್ತಿಲ್ಲ. ಯಾವ ಪಂಚಾಂಗ ಕೇಳಕ್ ಹೋಗಿದ್ನಂತ ಅವ ಸಾಂಗ್ಲಿಲಿಂದ ಒಂದು 5 ಎಮ್ಮಿ ತಂದಾನ. ಒಂದೊಂದು ಎಮ್ಮಿಗೆ 2 ಲಕ್ಷ ರೂಪಾಯಿ. 5 ಅಂದ್ರೆ ಎಷ್ಟಾಗುತ್ತೆ? 10 ಲಕ್ಷ ರೂಪಾಯಿ. ರಾತ್ರಿ ಹೊರ್ಕೊಂಡು ಹೋಗ್ಬಿಟ್ಟ. ಅವ ಯಾರ ಹೇಳಿದ ಭಾರಿ ಚಲೋ ಹೇಳ್ತಾನ. ಅವ ಹೇಳಿದ ನಂತರ ಸೀದಾ ಎಮ್ಮೆ ಬಂದು ಊಟಕ್ಕೆ ನಿಂದಿರ್ತಾವ. ಹೌದಾ? ಇದ್ರು ಇರ್ತಾರಂತ ಪುಣ್ಯಾತ್ಮರು. ರೇಖಾಶಾಸ್ತ್ರದ, ಸಂಖ್ಯಾಶಾಸ್ತ್ರದ ಮುಖ ನೋಡಿ ಹೇಳೋರು ಅದಾರ. ಇರೋದ ನಮ್ದು ಹಾದೇನು ಹೋಗಿ ಕುಂತಿದ್ದ. ಯಾಕೆ ಬಂದಿಯಪ್ಪ?
ಸ್ವಾಮಿಗಳ ನಮ್ಮ ಎಮ್ಮಿ ಕಳೆದವ್ರಿ ಸಾಂಗ್ಲಿ ಎಮ್ಮಿ ತಂದಿದ್ದೆ 5 ಎಮ್ಮಿ 2 ಲಕ್ಷ 10 ಲಕ್ಷ ಹೋಗ್ಯಾವ ಅಷ್ಟು ಅವೇ ಹೋಗ್ಯಾವ್ರಿ ಹೌದಾ ಬಾ ಕಿಲೋ 500 ಅಂತ ಒಮ್ಮೆ 500 ಇಟ್ಟ ಎಷ್ಟು ಆ ಕಡೆ ತಗದ ಈ ಕಡೆ ತಗದ ಅವನೇನು ಪಕ್ಕ ಬರ್ತಿದ್ವ ಅವು ಪಂಚಾಂಗದೊಳಗೆ ಅದ ಒಂದಿಷ್ಟು ಅಸಮಾಸ ಪಂಚಾಂಗ ಅದ ಒಂದಿಷ್ಟು ಅಸಮಾಸ ಅಂದ್ರೆ ಹೇಳೋದ ಅದು ತಾ ಕರೆ ಆಗಂಗ ಆಯ್ತು ಇವ ಬೇಡಲ್ಲ ಇಲ್ಲಿ ನೋಡ್ರಿ ಇಲ್ಲ ಆಮೇಲೆ ಹೋಗಿ ಗಲಿ ಹಾಕಿದ್ರೆ ನೀವು ಇವ್ ಅಸಮಾಸ ಪಂಚಾಂಗ ಅಂತಾರ ಯಾಕೆ 1000 ಮಂದಿ ಬಂದಾಗ 10 ಮಂದಿ ತಾನೇ ಕಡೆ ಆಗಿರ್ತದ ಯಾರು ಅಪಘಾತ ಈ ಮುಂದೆ ಕೆಲಸ ಹಾಗೆ ಅಸಮಾಸ ಪಂಚಾಂಗ ಹೇಳ ಆ ಕಡೆ ಈ ಕಡೆ ತೆಗೆದ ಅಂತ ಚಂದ್ರ ಹೇಳಬೇಕಿಲ್ಲ ಹೇಳ 500 ರೂಪಾಯಿ ತಗೊಂಡ ಮುಂದೆ ಇಟ್ಟ ದಿನ ತಗೊಂಡಿಲ್ಲ ಪಂಚಾಂಗದ ಮುಂದೆ ಇಟ್ಟಾನ 500 ರೂಪಾಯಿ ಅವನು 500 ಮಾಡಾಕತ್ತೇನೆ ಇವನು 500 ನೋಡು ಗೊತ್ತದ ಅವ ಹೇಳೋನು 500 ನೋಡ ಅಂತೀನಿ ಅವ ಏನ್ ಹೇಳ್ತಾನೆ ಅವನ ನೋಡ ಅದನ್ನ ನೋಡ ಇವ ಭಾರಿ ಹೇಳಿಬಿಟ್ಟ ಏನಂತ ನಿನ್ನ ಎಮ್ಮೆಗಳು ದಕ್ಷಿಣ ದಿಕ್ಕಿಗೆ ಹೋಗಿದ್ದರೆ ಹೋಗಿರಬಹುದು ನೀನು ಹುಡುಕಾಡಿದರೆ ಸಿಕ್ಕರೆ ಸಿಗಬಹುದು ಇಲ್ಲ ಅಂತ ಅಂದುಗಳೇ ನಾವು ಮ್ಯಾಗ ಹೇಳ್ತಿದ್ದ ಅವರು ತೋಡ 500 ಕಿಸದ ಹಾಕೊಂಡಿವ ಅವ ಕಡೆ ತಗೊಂಡೆ ಅಂದ ಮತ್ತ ಅವ ಪಂಚಾಂಗ ಹೇಳಿದ್ನಲ್ಲಿ ಅವನಿಗೆ ಅದನ್ನ ತಗೊಂಡ್ರೆ ಹ್ಯಾಂಗ ಸ್ವಾಮಿಗಳ ನನ್ನ ಎಮ್ಮೆಗಳು ಸಿಕ್ಕ ಮೇಲೆ 500 ಕೊಟ್ಟರೆ ಕೊಡಬಹುದು ಇಲ್ಲ ಹೋಗಿ ಕೇಳಿದ್ರೆ ಯಾರು ಬರ್ತಾರೆ ಅವ್ರು ಬದಲಾವಣೆ ಮಾಡ್ತಾರೆ ಯಾವ ಪಂಚಾಯತ್ ಅವ ಹುಡುಗ ಒಂದು ಹುಡುಗಿ ಲವ್ ಮಾಡಿದ್ದ ಹುಡುಗಿ ಲವ್ ಮಾಡ್ಯಾನ ಮತ್ತ ಅವ ಸುಮ್ಮನೆ ಹೋಗ್ಬೇಕಿಲ್ಲ ಮೂವತ್ತು ಮಾಡಿ ಅವ ಓಡೋಗ ಕಿಡ್ನಾಪ್ ಮಾಡ್ಕೊಂಡು ಹೋಗ ಹುಡುಗಿನ ಅವನಿಗೆ ತಲೆ ಮುಂದೆ ಅದು ಪುಣ್ಯಾತ್ಮಗೆ ಹೋಗಿ ಒಂದು ಹೊರಗೆ ನೋಡ್ಲಿಕ್ಕಂತ ಯಾಕೆ ಬಂದಿ ಅಂತ ಹೇಳನೆ ಯಪ್ಪ ನನ್ನ ಕಾಪಾಡ್ರಿ ನಾವೊಂದು ಹುಡುಗಿ ಲವ್ ಮಾಡೀನಿ ಯಾವ ಟೈಮ್ಗೆ ಕರೆಕ್ಟ್ ಕರ್ಕೊಂಡು ಹಾಕಿನ ಹಂಗಂದ್ರ ನನಗೆ ಒಟ್ಟ ಏನು ಸಮಸ್ಯೆ ಆಗುದಿಲ್ಲ ಹಂಗ ಪಕ್ಕ ತೆಗೆದು ಹೇಳ್ರಿ ಇಟ್ಟು ಎಲ್ಲ ಕೇಳ್ತಿ ಪಕ್ಕ ತೆಗೆದ ಹಿಂಗ ಹೊರಗೆ ಹತ್ತು ನೋಡಿರ್ತಾರ ಮೊಳ ಅಂತ ಆಯ್ತು ಮಾತೊಂದೇ ಇರ್ತಾರ ಇಟ್ಟ ತೆಗೆದು ನೋಡ ಆ ಕಡೆ ಈ ಕಡೆ ಎಲ್ಲ ತೆಗೆದು ನೋಡಂತ ಪಕ್ಕ ಮೂರ್ತಿ ಸಿಕ್ತಿರು ಹೇಳ್ದ ಬರೋಬ್ಬರಿ ರಾತ್ರಿ 2 ಗಂಟೆಗೆ ನೀ ಆಕಿನ ತಗೊಂಡು ಹಾದಂದ್ರ ನಿನಗೆ ಯಾವ ಸಮಸ್ಯೆ ಬರೋದು ನೋಡ್ತಮ್ಮ ಅಂದ್ರೆ ಬಹಳ ಖುಷಿ ಆಯ್ತು ಬಹಳ ಖುಷಿ ಆಯ್ತು ಆಯ್ತ್ರಿಯಪ್ಪ ನಮಸ್ಕಾರ ಮಾಡಿ ಬಾದ ಮುಂದೆ 4 ಗಂಟೆಗೆ ಅವನ ಹೆಂಡತಿ ಎಲ್ಲಿವಾದೇ ನನ್ನ ಮಗಳ ಅಳಕತ್ರ ಹಾಕಿ ಅವ ಜ್ಯೋತಿಷಿ ಹೇಳ್ತಾನ ಬೆಳಗ್ಗೆದ್ದು ಸುಪ್ರಭಾತದಲ್ಲಿ ಒಳ್ಳೆಯ ಪರಮಾತ್ಮಗೆ ಸಂಬಂಧಪಟ್ಟಂತ ಭಕ್ತಿ ಗೀತೆ ಹಾಡೋದು ಬಿಟ್ಟು ಎದಿ ಬಡ್ಕೊಂಡು ಅಳಕತ್ತಿ ನಿನಗೆ ಮನೆ ಬಂಗಾರ ತಗೊಂಡು ಹೋಗ್ಯಾರೋ ನಾನು ಕೊಡಬೇಕು ಅಂತ 2 ಗಂಟೆ ಬಾಳ ನಾನೇ ಮೂರ್ತು ಕೊಟ್ನು 2 ಗಂಟೆ ಬಾಳು ನಿಮ್ಗೆ ಏನೋ ಆಗೋದಿಲ್ಲ ಅಂತ ನಾನೇ ಹೇಳಿದ್ನು ಮಗಳು ರೋಗ ಅಂತ ಹೇಳ್ತಾರೋ ನಿನಗೆ ಹಣ ಎತ್ತಿ ನಿನ್ನ ಪಂಚಾಂಗಕ್ಕೆ ಬೆಂಕಿ ಹಾಕಿ ಬೇಕಿಲ್ಲ ಮನೆ ಮಗಳು ಓಡಿಸ್ಕೊಂಡು ನೋಡ್ ಕೊಡ್ತಾರೆ ಮಂದಿಗೆ ನೋಡಿ ಆಕೆ ಹೆಂಗ್ ಕೇಳ್ತಾರ ಅದ ಮಗಳ ಓಡಿಸ್ಕೊಂಡು ಹೋಗೋದ್ರಿಂದ ನೋಡ್ ತೆಗೆದು ಕೊಡ್ತಾರ ನೀ ಹಂತ ಪಂಚಾಂಗ ಹೇಳ ನಿನಗೆ ಹಂತ ಬುದ್ಧಿ ಹೇಳಿ ನಾನು ಮಗಳನ್ನ ಓಡಿಸ್ಕೊಂಡು ಹೋಗ್ಕೊಳ್ಳೋದು ನಾನು ಗೊತ್ತಿಲ್ಲ ಯಾಕೆ ಹೇಳ್ತೀನಿ ಹೋಗ್ರಿ ಯಾಕೆ ಬೇಕಪ್ಪ ಅಲ್ಲಿ ತಂದೆ ತಾನು ಗೊತ್ತಿಲ್ಲ ಅದವರಿಗೆ ನಿಮ್ಮ ತಗೊಂಡು ಅವ್ರು ಉದ್ದಾರ ಆಗಂತವ್ರು ಹೋಗಿ ನೀವು ಕುಂತೀರಿ ಅಂತಂದ್ರೆ ಏನ್ ನೋಡುದು ಯಾರು ಅನ್ನೋಲ್ಲ ಅವ್ರು ಇರ್ಬೇಕು ಅಷ್ಟು ಕರೆಕ್ಟ್ ಇರ್ಬೇಕು ಹಂಗ ಸುಮ್ಮನೆ ಸಿಕ್ಕವ್ರು ಎಷ್ಟು ಜನ ಆಗ್ಯಾರ ಈಗ ನಿಮ್ಮ ಬದಲಾವಣೆ ನಿಮ್ಮ ಪ್ರಾರಬ್ಧ ಬದಲಾವಣೆ ಮಾಡೋರು ಬಡವರು ಶ್ರೀಮಂತರು ಮಾಡೋರು ಸಾಯೋರ್ನ ಉಳಿಸೋರು ನಿಮ್ಮ ಕಷ್ಟಗಳು ಬದಲಾದಂಗ ಮಾಡೋರು ಎಷ್ಟು ಮಂದಿಯನ್ನು ಒಟ್ಟಿ ಬಿಟ್ಟಾರ ಜಗತ್ತಿನೊಳಗೆ
ಸತ್ಯ ಇಲ್ಲಲ್ಲ? ವಿಧಿ ಬರೋದ ಲಿಖಿತ ಅವರಿಗೆ ಗೊತ್ತಿಲ್ಲ. ಅವರಿಗೆ ಏನು ಮಾಡಕ್ ಬರ್ತಂದ್ರೆ ಈಗ ತಿಳ್ಕೊಳ್ಳಿ, ಒಂದು ಚೆಕ್ ಮೇಲೆ ಸಹಿ ಮಾಡಿದ್ರೆ ಅಂದ್ರ ಮುಗಿತಿಲ್ಲ. ಯಾವ ರೀತಿ ಇದ್ರೆ ಪಾಸ್ ಹಾಕೋದು ಹೌದಿಲ್ಲ? ಅದ್ರಾಗ ಏನಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರಿ, ತಿದ್ದಿದ್ರಿ ಅಂದ್ರೆ ಚೆಕ್ ನಡೀದಿಲ್ಲ. ಈಗ ನಮ್ಮ ಲೈಫ್ ಚೆಕ್ ಹುಟ್ಟಿದ ಸಾಹಿತನ ಇದನ್ನ ಬರೆದು ಕಳಿಸ್ಕೊಂಡ್ರಿ, ಇವ್ರು ನಡುವ ತಿದ್ದವ್ರು ಯಾರು ತಿದ್ದವ್ರು? ತಿದ್ದಿದ್ರೆ ನಡೀತದ ಅಂದ್ರೆ ಚೆಕ್ ನಡೆಸಿ ಹೋದಂತೀನಿ. ನಿಮ್ಮ ಕೈಯ ಮ್ಯಾನೇಜರ್ ನಿಮ್ಗೆ ಬೇಕಾದವ, ನಿಮ್ಗೆ ಪರಿಚಯ ಇದ್ದವ ಹೋಗಿ ಕೊಟ್ರ ಇಲ್ಲಿ ಏನಾಗ್ಯದಪ್ಪ ನಾವು ಇದನ್ನ ಹಿಡಿದು ಚೆಕ್ ಅಂತಾರ. ಹಾಗೆ ನಮ್ಮ ಲೈಫ್ ಸ್ಟೋರಿ, ಬರ್ತ್ ಅಂಡ್ ಡೆತ್, ಇನ್ ಬಿಟ್ವೀನ್ ಏನ್ ಆಗ್ಬೇಕು ಎಲ್ಲ ಬರೆದು ಪಾಸ್ ಮಾಡಿ ಒಗೆದು ಬಿಟ್ಟಾರ. ಇವ್ರು ಅಂದಿಸ್ ಮಂದಿ ತಿದ್ದು ಕಂಪ್ನಿ ತಯಾರಾಗೈತೆ. ಇವ್ರು ತಿದ್ದಿಸ್ಕೊಡ್ರಿ ದುಡ್ಡು ತಗೊಂಡು ಬುದ್ಧಿ ಬೆಳೆಸ್ತಾರೆ. ಗಟ್ಟಿಯಾಗಿ ಅವನ್ ಗೊತ್ತದ ನಾವೆಲ್ಲಿ ಹೊಂಟೀವಿ, ನಮಗೆ ಏನಾಗ್ತದ ಅವನ ಬಗ್ಗಿಗೆ ಗೊತ್ತದ, ಮತ್ತೆ ಅವ್ರಿಗೆ ಗೊತ್ತಿಲ್ಲ. ಇವತ್ತೆರಡು ಮಾತು ನೆನಪಿಡ್ರಿ. ನಮ್ಮ ಜೀವನದಲ್ಲಿ ಕಷ್ಟ ಸುಖ, ಜನನ ಮರಣ, ಆಗು ಹೋಗು ಇವೆ ಒಂದು 4-5 ಅದಾವ. ಆ ಭಗವಂತನಿಗೆ ಒಪ್ಪಿಗೆ ಬರ್ತದ. ಇನ್ನು ಇಬ್ಬರಿಗೆ ಬರ್ತದ ಯಾವ್ದಂತ ಕೇಳಿದ್ರೆ ನಮ್ಮ ಹೃದಯ. ನಮಗ್ ಬರ್ತದ, ಅವನ್ ಬರ್ತದ. ಮಂದಿದ ಏನು ಕೆಲಸ ನಡೆದಿಲ್ಲ. ಅಲ್ಲಿ ನಾ ಹೆಂಗ ಅದೇನಿ, ನನ್ನ ಹೃದಯ ಹೆಂಗದ, ನನ್ನ ಒಪ್ಪಿಗೆ ಬರ್ತದ, ಅದು ಪರಮಾತ್ಮನಿಗೆ ಒಪ್ಪಿಗೆ ಬರ್ತದ. ಬೇರೆದವರಿಗೆ ಸಾಧ್ಯನೇ ಇಲ್ಲ. ಆದ್ರೆ ಹುಟ್ಟುವುದು, ಸಾಯುವುದು, ಬಡತನ, ಶ್ರೀಮಂತಿಕೆ, ಕಷ್ಟ, ದುಃಖ, ದುಮ್ಮಾನ, ಆಗು ಹೋಗುಗಳು ಅವನ ಒಪ್ಪಿಗೆ ಬರ್ತದ. ಯಾರಿಗೆ ಗೊತ್ತಿಲ್ಲ. ಅದಕ್ಕೆ ಡಿವಿಜಿ ಅವರು ಮಾತು ಹೇಳಿದ್ರು, ಬದುಕು ಜಟದ ಬಂಡಿ, ವಿಧಿ ಅದರ ಸಾಹೇಬ, ಕುದುರೆ ನೀರು. ಅವನು ಹೇಳಿದ ಕಡೆಗೆ ಪಯಣ, ಮದುವೆಗೋ ಮಸಣಕ್ಕೋ, ಹೋಗೆಂದ ಕಡೆ ಓಡುವುದು, ಪದ ಖುಷಿಯೇ ನೆಲವಿರುವುದು ಮಂಕುತಿಮ್ಮ. ಯಾಕೆ ಹೇಳಿದ್ರೆ ಎಷ್ಟು ಮಂದಿ ಹೇಳ್ಬೇಕು ನಿಮ್ಗ, ಎಲ್ಲಿ ಬದಲಾವಣೆ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಮ್ಮ ಈ ಜೀವನವನ್ನ ಜಟಕಾ ಬಂಡಿ ಓಡಿಸಿದ್ರು. ಎಷ್ಟು ಮಜಾ ಇರೋದು ಜಟಕಾ ಬಂಡಿ. ಯಾಕವರಲ್ಲಿ ಸಾಹೇಬ ಅಂತ ಬರೋದಂದ್ರೆ ಬಹಳಷ್ಟು ಜನ ಮೊದಲ ಅವಾಗ ಇಸ್ಲಾಂ ಧರ್ಮದಲ್ಲಿ ಇದ್ದವರನ್ನೇ ಓಡಿಸ್ತಿದ್ರು. 4 ಮಂದಿ ಕೂಡುದು ಒಂದು ಸೆಂಟರ್ದಾಗ ಕುದುರೆ ಕಟ್ಟಿ ಓಡಿಸ್ತಿದ್ರು ಜಟಕಾ ಬಂಡಿ ಅಂತ. ಅದು ಓಡಿಸೋ ಸಾಹೇಬ. ಅದು ಹೋಗಿ ಐತಿ ಇಲ್ಲ ಗೊತ್ತಿಲ್ಲ. ನಿಮ್ ಸಾಹೇಬ ಅವ ನಿಮ್ ಸಾಹೇಬ. ನಿನ್ನ ಬದುಕೆಂಬುವುದೊಂದು ಜಟಕಾ ಬಂಡಿ ಅದ. ಬದುಕು ಜಟಕಾ ಬಂಡಿ. ಬಂಡಿ ಓಡಬೇಕಾದ್ರೆ ಡ್ರೈವರ್ ಬೇಕಲ್ಲ, ಕಾರ್ ಓಡಬೇಕಾದ್ರೆ ಡ್ರೈವರ್ ಬೇಕು, ಬಂಡಿ ಓಡಬೇಕಾದ್ರೆ ಡ್ರೈವರ್ ಬೇಕು. ಎಂತ ಡ್ರೈವರ್? ವಿಧಿ ಅದರ ಸಾಹೇಬ, ಕುದುರೆ ನೀರು. ಯಾಕಡೆ ಲಗಾಮ್ ಜಗ್ತದ ಆ ಕಡೆ ಹೋಗುದು ಕುದುರೆ ಕರ್ತವ್ಯ. ಆ ಲಗಾಮ್ ಹಿಡಿದು ಓಡಿಸುವಂತ ಕರ್ತವ್ಯ ಯಾರು? ಆ ರಥ ಹೊಡೆಯುವಂತ, ಜಟಕಾ ಬಂಡಿ ಹೊಡೆಯುವಂತ ಒಂದು. ಇದಕ್ಕೆ ಆರ್ಡರ್ ಮಾಡವ ಯಾವ ಅಂತ ಕೇಳಿದ್ರೆ, ಇವುಗಳೆಲ್ಲವನ್ನ ತನ್ನ ಎದುರಿನಲ್ಲಿಟ್ಟುಕೊಂಡು ನಿಯಂತ್ರಣ ಮಾಡತಕ್ಕಂತ ಒಂದು ಮಹಾನ್ ಶಕ್ತಿ ಅದಲ್ಲ, ಅದು ಆರ್ಡರ್ ಮಾಡ್ತದಂತ. ಆತನು ಹೋಗೆಂದ ಕಡೆಗೆ ಹೋಗುವುದು, ಮಸಣಕ್ಕೋ ಮದುವೆಗೋ. ಈಗ ನೋಡ್ರಿ, ಅವನಿಗೆ ಬರ್ತದಂತ ನಾ ಯಾಕೆ ಹೇಳಿದೆ ಅಂದ್ರ, ಈಗ ಮದುವೆ ಹೊಂಟಿರ್ತದ ಮಂದಿ, ಎಷ್ಟು ಜನ ಕುಂತಿರ್ತಾರ? 50-60 ಜನ, 100 ಜನ ಬಸ್ಸಿನೊಳಗು ಲಾರಿಯೊಳಗು ಕುಂತ್ಕೊಂಡು ನೀವು ಎಲ್ಲಿ ಹೊಂಟೀನಿ ಅಂತ ಅಂತಿರ್ತೀರಿ. ನೀವು ತಾನೊಂದು ಬಗೆದರೆ ಮಾನವ, ಇನ್ನೊಂದು ಬಗೆದಿತು ದೈವ. ದೈವ ಬಗೆಯುವುದು ನಮ್ಗೆ ಗೊತ್ತಿಲ್ಲ. ದೈವ, ಶೇಟ, ಪ್ರಾರಬ್ಧ, ವಿಧಿ, ಪರ್ಯಾಯ ಪದಗಳಿವು. ನೀವೇ ವಿಚಾರ ಮಾಡ್ತೀರಿ.
ಇವರೆಲ್ಲ ಹೆಣ್ಮಕ್ಳು ಕುಂತು ವಿಚಾರ ಮಾಡ್ತಿರ್ತಾರೆ ಏನಂತ, ಗಾಡಿ ಬಿಟ್ಟು ಒಳಗ್ ಕುಂತ ಕರೆಕ್ಟ್ 10 ಗಂಟೆಗೆ ರೀಚ್ ಆಗ್ತೀವಿ. ಇವ್ರು ಬಸ್ಸಿನ ಕುಂತು ಮಾತಾಡ್ತಾರೆ, ಮದುವೆ ಮಂದಿ. ನಾವು ಡೈರೆಕ್ಟ್ ಮದುವೆ ಮಂಟಪಕ್ಕೆ ಹೋಗ್ತೀವಿ, 10 ಗಂಟೆಗೆ ರೀಚ್ ಆಗ್ತೀವಿ, ಡ್ರೆಸ್ ಚೇಂಜ್ ಮಾಡ್ತೀವಿ, ಪೌಡರ್ ಸ್ನಾನ ಮಾಡ್ತೀವಿ, ತಿಂಡಿ ಮಾಡ್ತೀವಿ, ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಅಕ್ಷತಾರೊಳಗೆ ಹೋಗ್ತೀವಿ ಅಂತ ಇವರು ಕುಟು ಮಾಡ್ಕೊಂತ ಮನಸ್ಸಿನಾಗ ಇರ್ತಾವ, ಮಾತಾಡ್ಕೊಂಡು ಕುಂತಿರ್ತಾವ. 120 ಕಿಲೋಮೀಟರ್ ಹೋಗೋದ್ರಾಗ ವಿಧಿಯ ಸಾಹೇಬ ಆ ನಿಯಂತ್ರಣ ತಪ್ಪಿ ಬಸ್ ಹೋಗಿ ಬಳ್ಳಕ್ಕೆ ಬಿತ್ತು. ಜಾಗದ ಮ್ಯಾಲ 10 ಮಂದಿ, ಸೀರಿಯಸ್ 10 ಮಂದಿ, ಬಲಿ ಕುಳಿಯುವ ಕಷ್ಟ ಅಂತ ಬೇಕಾದ ನೀವಂಟಿದ್ದೀರಿ. ಮದುವೆಗೋ ಮಸಣಕ್ಕೋ ಯಾರ ಕೈಯೊಳಗದ ಅವನ್ ಬರ್ತಿತ್ತಂತ. ಇವ್ರು ಮದುವೆ ಮಂಟಪಕ್ಕೆ ಹೋಗಿ ನಾನು ತಿಳ್ಕೊಂಡದ ಇಂಪಾಸಿಬಲ್, ಇವ್ರು ಹೋಗೋ ಜಾಗ ಇಲ್ಲಿ ಅಂತ ಒಬ್ಬ ಬರ್ತದ, ನಿಮ್ ಕೈಯಾಗ ಕೊಟ್ಟಿಲ್ಲವ. ಜನನ ಮರಣ ಆಗು ಹೋಗಿ ನೋಡು, ಒಳ್ಳೆತನ ಏನಕ್ಕಿಲ್ಲ, ಯಾರಿಗೆ ಅಧಿಕಾರ ಕೊಟ್ಟಿಲ್ಲ ಪರಮಾತ್ಮ. ಲಕ್ಷ್ಯದಲ್ಲಿ ಇಟ್ಕೊಳ್ರಿ, ತನ್ನ ಕೈಯಲ್ಲಿ ಇಟ್ಕೊಂಡನ. ಯಾವ ಸಂದರ್ಭದಲ್ಲಿ ಏನ್ ಆಗಬೇಕು, ಏನ್ ಆಗಬಾರ್ದು, ಏನ್ ಹೋಗ್ಬೇಕು. ನೀವೇನಂದ್ರಿ ಮದುವೆಗೆ ಹೋಗ್ತೀವಿ ಅಂತ ಮದುವೆ ಮುಗಿಸಿ ಮನೆಗೆ ತಿರುಗಿ ಬರೋದು ವಿಚಾರ ನೀವು ಮಾಡಕತ್ತೀರಿ. ಡ್ರೈವರ್ನ ನಿಯಂತ್ರಣ ತಪ್ಪಿ ಹೋಗಿ ಕೊಳ್ಳಕ್ಕೆ ಬಿದ್ದು ಹೆಣ ಆಗಿ ಮಸಣಕ್ಕೆ ಹೋಗಿರಿ. ಸುಳ್ಗಾಡಕ್ಕ ಮದುವೆಗೆ ಹೋಗ್ಲಿಲ್ಲ, ಮದುವೆಗೋ ಮಸಣಕ್ಕೋ ಓಡನ್ನ ಕಡೆಗೆ ಓಡುವುದು. ಅವಿಧಿ ಹೆಂಗ ಓಡಿಸ್ತದ ಹಾಗೆ ಓಡುವುದು ನಮ್ಮ ಕರ್ತವ್ಯದ. ಅದಕ್ಕೆ ಹೆದರಿ ಕುಂತರಾಗುವುದಿಲ್ಲ. ಅದಕ್ಕೆ ಏನ್ ಹೇಳಿದ್ರು, ಬಾರದು ಬಪ್ಪದು, ಬಪ್ಪದು ತಪ್ಪದು. ಯಾರಿಗೆಲ್ಲ ಅವರ ಅಪ್ಪನಿಗೂ ತಪ್ಪದು. ಇವೆಲ್ಲವುಗಳನ್ನ ಗಮನದಲ್ಲಿಟ್ಟುಕೊಂಡು ಯಾವುದೇ ರೀತಿಯಿಂದ ಮನುಷ್ಯನಿಗೆ ಬಂದದ್ದನ್ನ ಅನುಭವಿಸಲಿಕ್ಕಿದ್ದಾಗಬೇಕು. ಎದೆ ಗುಂದಿ ಬಾ ನಮ್ದೇನದ ಅದು ಬರುದೇ. ಅದಕ್ಕೆ ಒಬ್ಬ ಮನೆಯಾಗ ಒಬ್ಬ ಹೆಣ್ತಿ ಅಂದ್ಕೊಂಡು ನೀವು ಅಂತಿರ್ತೀರಿ ನೋಡಿ, ಎಣ್ಣೆ ಹಚ್ಕೊಂಡು ಮಣ್ಣ ಉಳ್ಳಾಡಿದ್ರ ಏನ್ ಒಂದ್ ಮನೆ ಕಟ್ಟೋದು ಹತ್ತದೆ, ಮಣ್ಣ ಹತ್ತದ. ಒಂದು ಬ್ಯಾರಳನೆ ನಿನ್ನ ಮೇಲೆ ಎಣ್ಣೆ ಸುರುಕೋ, ಮಣ್ಣ ಒಳ್ಳಾಡು. ಎಷ್ಟು ಹತ್ತೋಕ್ ಅಷ್ಟೇ ಹತ್ತದ. ಒಂದ್ ಮನಿ ಕಟ್ಟೋದು ಮಣ್ಣು ಹತ್ತದಲ್ಲೋ ಎಷ್ಟು ಚಂದ ಮಾಡ್ಯಾರ. ಅಂದ್ರೆ ನಿನ್ನ ನಸೀಬದೊಳಗೆ, ನಿನ್ನ ದೈವದೊಳಗೆ, ನಿನ್ನ ದೈವ ಲಿಖಿತದಲ್ಲಿ ಎಷ್ಟದ ಅಷ್ಟೇ ಬರುವುದು, ಸಾಧ್ಯ ಇಲ್ಲ. ಅದಕ್ಕೆ ಅದನ್ನ ಹೊಸಾರ ಅವ್ರು ಏನಂತ ಎಣ್ಣೆ ಹಚ್ಕೊಂಡು ಮಣ್ಣ ಬಿಡಾಡಿದ್ರಿ ಯಾಕೆ ಹೋಗ್ಬೇಕಾಗ್ತೇ ಅಂದ್ರೆ ನಿನಗೆ ಯಾಕೆ ಹತ್ಬೇಕು, ನಿನ್ನ ನಸೀಬಕ್ಕೆ ನಿನ್ನ ದೈವಕ್ಕೆ ಅಷ್ಟೇ ಭಗವಂತ. ಅದು ಏನ್ ವಿಚಾರ ಮಾಡಿದ್ರು ಆಗುದಿಲ್ಲ, ನೀವು ಏನ್ ಕಷ್ಟಪಟ್ಟು ಸಾಧ್ಯವಿಲ್ಲ. ಆ ಕಷ್ಟಪಟ್ಟದ್ದು ಮುಂದೆ ಬರಬಾರದು, ಮುಂದೆ ಬರ್ತದ, ನಾಶ ಆಗುದಿಲ್ಲ ನಮ್ಮ ಶಾಸ್ತ್ರ ಪ್ರಕಾರ. ಈ ಕಷ್ಟಗಳನ್ನು ಹೋಗಲಾಡಿಸಬೇಕು ಅಂತ ನೀವು ನಿಷ್ಠೆಯಿಂದ ಸತ್ಕರ್ಮಗಳನ್ನು ಮಾಡಿದ್ರಿ. ದಾನ ಧರ್ಮ ಪರೋಪಕಾರ ಪೂಜೆ ಪುರಸ್ಕಾರ ಹೋಮ ಯಜ್ಞ ಯಾರು ಏನಾರೇ ಮಾಡಿದ್ರ ಅದು ಈಗ ಫಲ ಕೊಡ್ತದ ಅಂತ ಹೇಳೋದಿಲ್ಲ, ಅದು ಮುಂದೆ ಕೊಡಬಹುದು. ಆದ್ರೆ ಇದನ್ನು ಅನುಭವಿಸಲೇಬೇಕು. ನೀವು ಎಲ್ಲಿಲ್ಲ ನೀವು ಸುಳ್ಳು ಆಗ್ಬೇಕಾಗ್ತದೆ. ಬರೋದೇ ಅದು ನಮ್ದೇನದ ಅನುಭವಿಸ್ತದೆ. ಅವನು ದೊಡ್ಡ ಬ್ರಾಹ್ಮಣ, ಬಡ ಬ್ರಾಹ್ಮಣ, ಬಾಳು ಓದಿದ್ದ, ತಿನ್ನಾಕ ಏನೂ ಇರಲಿಲ್ಲ. ಹೆಂಡತಿ ಬೇಯ್ದಂತ, ಏನು ಓದಿ ಏನ್ ಮಾಡದಿ, ಪಟ್ಟಿ ಸಾರಿಸೋದಾಗದು ನಮ್ಮ ಮನೆಯವರ. ಹೋಗು ಇವೆಲ್ಲ ಎದಕ್ಕೆ ಮನೆಗೆ ತಗೊಂಡು ಹೋಗು, ರಾಜನ ಮುಂದೆ ಹೋಗಿ ಏನೇನು ಗೋಳು ತೋಡ್ಕೋ, ನಿಂದೇನು ವಿದ್ಯಾ ಪ್ರದರ್ಶನ ಮಾಡು, ನಿನ್ನ ಪಾಂಡಿತ್ಯ ಪ್ರದರ್ಶನ ಮಾಡು. ಏನಾದ್ರು ಒಂದಿಷ್ಟು ಕರಳು ಕರಗಿ ಅಂತ ಕಾರಣ ಕರಗಿಟ್ಟು ಕೊಟ್ಟನಂದ್ರ ನಮ್ಮ ಜೀವನ ನಡೀತದ, ಹೋಗು ಅಂತ ಹೇಳನೆ. ಅವನು ಆಯ್ತು ಅಂತ ಹೇಳಿ ಎಲ್ಲ ಕೂರಿಸಿ ತಗೊಂಡು ಗಂಟೆ ಕಟ್ಕೊಂಡು ಹೋಗಿ ರಾಜನ ಮುಂದೆ ಇಟ್ಟ. ಯಾಕೆ ಬಂದಿ, ನಾ ಇಂತೆಲ್ಲ ಅಧ್ಯಯನ ಮಾಡಿದ್ವಿ, ನೀವು ನನ್ನ ಪಾಂಡಿತ್ಯವನ್ನು ಪರೀಕ್ಷೆ ಮಾಡಿ, ನಾವು ವಿದ್ವಾನ್ ಅದೀನಿ, ನನಗೇನಾದ್ರೂ ಸಹಾಯ ಮಾಡ್ರಿ ಅಂದು ಕೂಡ ಆಯ್ತು ಇರು ಅಂತ ಹೇಳಿ ಎಲ್ಲಾ ಪಂಡಿತರನ್ನು ಕರೆಸಿದ. ಒಬ್ಬೊಬ್ಬರನ್ನ ವಾದಕ್ಕೆ ಬಿಟ್ಟ. ಪ್ರತಿಯೊಬ್ಬ ಪಂಡಿತರನ್ನ ವಾದದಲ್ಲಿ ಸೋಲಿಸಿಬಿಟ್ಟ. ಇವನೇ ವಿಜಯಶಾಲಿ ಆದ.
ಎಲ್ಲರೂ ಸೋತು ಹೋದ್ರು. ಕುಂತ್ರ ಅವರೆಲ್ಲ ಇವನು ಕರೆದು ಸನ್ಮಾನ ಮಾಡುವ ರಾಜ ಏನ್ ಮಾಡ್ದ ಅಂದ್ರೆ ಒಂದು ಕುಂಬಳಕಾಯಿ ಕೊಟ್ಟನಂತ ಇವಾಗ. ಕುಂಬಳಕಾಯಿ ಕೊಟ್ಟ. ಅಲ್ಲಿ ಇಷ್ಟು ಕಷ್ಟಪಟ್ಟು ಓದಿ ಪಾಂಡಿತ್ಯವನ್ನು ಬೆಳೆಸಿ ಅಂತ ಮಹಾನ್ ವಿದ್ವಾಂಸರನ್ನು ಸೋಲಿಸಿ ಒಬ್ಬ ವಿಜಯೀಭವಾಗ್ಯನ ವಾದದಲ್ಲಿ ಗೆದ್ದಿದ್ದಾನೆ ಅಂದ್ರೆ ಅಂತ ಬ್ರಾಹ್ಮಣನಿಗೆ ಒಂದು ಕುಂಬಳಕಾಯಿ ಕೊಟ್ಟ ಮನಸ್ಸು ಕಿನ್ನ ಅನಿಸ್ತಾನ. ಅವ್ರು ಕೂತವರೆಲ್ಲ ನಕ್ಬಿಟ್ರು. ಕುಂಬಳಕಾಯಿ ಪಂಡಿತ ಕಾತ್ ಅನಿಸ್ತಾವ. ಇದನ್ನು ಒಯ್ದ್ನೆ ಅಂದ್ರೆ ನಾನು ಹೇಳ್ತೀನಿ, ನನ್ನ ಮನೆಗೆ ಕರ್ಕೊಳ್ಳೋದಿಲ್ಲ. ಕಿರಿಕಿರಿ ತಗೊಂಡು ಅದನ್ನ ಹೋಗಿ 10 ರೂಪಾಯಿ ಮಾರಿಬಿಟ್ಟು ರಾಜ ಏನ್ ಮಾಡಿದ್ದ ಅಂದ್ರ ಇವನಿಗೆ ಕೊಟ್ಟ ಈ ಬಹುಮಾನ ಇವ್ರು ಯಾರಿಗೆ ತಿಳಿಬಾರ್ದು ಅಂತ ಕುಂಬಳಕಾಯಿಗೆ ತೂತ ಹೊಡೆದು ಅದು ತುಂಬಾ ರತ್ನ ತುಂಬಿ ಕೊಟ್ಟಿದ್ನಂತ. ಏನ್ ಮಾಡಿದ? ಇಂಥ ಕುಂಬಳಕಾಯಿ ರತ್ನಗಳು ತುಂಬ್ಯಾವ ಅಂತಂದ್ರ ತೂತ ಹಾಕಿ ಅದಕ್ಕೆ ಹೋಳ ಮಾಡಿ ರತ್ನಗಳನ್ನು ತುಂಬಿ ಇವ್ರು ಹಟ್ಟಿ ಕಿತ್ತು ಪಡಬಾರದು, ನಾ ಕೊಟ್ಟದ್ದು ಇವ್ರು ಗೊತ್ತಾಗಬಾರದು ಅಂತ ಅದನ್ನ ಕುಂಬಳಕಾಯಿ ರತ್ನಗಳನ್ನು ತುಂಬಿ ಗುಪ್ತ ಕಾಣಿಕೆ ರೂಪದಲ್ಲಿ ಅವನ ಕೈಯ ಕೊಟ್ಟ ಅದನ್ನ ಹೋಗಿ 20 ರೂಪಾಯಿಗೆ ಮಾಡ್ಕೊಂಡ ಮನೆಗೆ ಹೋದ. ಪುಂಡಿಪದ ಸೂಟ್ ತಗೊಂಡು ಬಾರದು ಗೊಪ್ಪದು ಗೊಪ್ಪುದು ಅವರ ಅಪ್ಪನ 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 ಅನ್ಕೋದವ್ರು ಹಿಂಗೆ ಮನೆಗೆ ಹೋಗ್ತಾನ. ಏನಾಯ್ತ್ರಿ? ಕೈಯೊಳಗೆ ಒಂದು ದಕ್ಕಲಿಲ್ಲ. ಅದಕ್ಕೆ ಒಂದು ರತ್ನದ ಬೆಲೆ ಎಷ್ಟ್ರಿ? ಒಂದು ಕುಂಬಳಕಾಯಿ ತುಂಬಾ. ಇಲ್ಲೋ ಇಲ್ಲದ್ದು ಸಿಗುದಿಲ್ಲ, ಇಲ್ಲದ್ದು ಬೇಡಿ ಏನಂತ ಇಲ್ಲದ ಬೇಡ ಕಲಾವಾಸ ಬರೋದು. ಹಂಗಂದ್ರೆ ಏನಂತ ಕೇಳಿದ್ರೆ ಮಕ್ಕಳು ಇಲ್ಲದ ಬೇಡ ಹಾಗೆ ನಿನ್ನ ಹಣೆಬರ. ಅದಕ್ಕ ನಿನ್ನ ಜೀವನದಲ್ಲಿ ಏನು ಬರ್ತದ ಅದನ್ನ ಸಂತೃಪ್ತಿಯನ್ನು ಅನುಭವಿಸು, ಬಂದ ಕಷ್ಟ ನಷ್ಟಗಳನ್ನ ಎದಿಗೊಟ್ಟು ಎದುರಿಸು. ಇದು ಎಲ್ಲರಿಗೆ ಬರುವುದು. ಅದಕ್ಕಾಗಿ ನಾವು ಯಾಕೆ ಪದೇ ಪದೇ ಹೇಳ್ತೀವಿ ಅಂತಂದ್ರೆ ಜೀವನದಲ್ಲಿ ಯಾವ ಸಂದರ್ಭದಲ್ಲಿ ಏನು ಬರ್ತಾವೋ ಗೊತ್ತಿಲ್ಲ. ಅದು ಬಂದದಕ್ಕೆ ಹೆದರಬೇಡ್ರಿ. ಎಲ್ಲಿ ಹೋಗಿ ಯಾರಿಗೆ ಕೈಕಾಲು ಹಿಡಿಬೇಡ್ರಿ, ಯಾರಿಗೆ ನೀವು ಶರಣಾಗತ ಆಗಬೇಡ್ರಿ. ನಿಮ್ಮ ಕಾರ್ಯದಲ್ಲಿ ನೀವು ತೊಡಗ್ರಿ. ಏನ್ ಬರ್ತದ ಬರಲಿ ಅಂತ ಗಟ್ಟಿಯಾಗಿ ನಿಲ್ರಿ. ತಾನೇ ಬಿಟ್ಟು ಹೋಗ್ತದ. ಬಿಟ್ಟು ಹೋಗ್ಲಿಲ್ಲ ಅಂದ್ರೆ ಅವನು ಸುರಕ್ಷಿತದೀನಿ ಅಂತ ಗಟ್ಟಿ ಆಗ್ತದ ಮನುಷ್ಯ. ಅದಕ್ಕಾಗಿ ತಾವಿದನ್ನು ತಿಳಿದು ಸದಾಕಾಲ ಬಂದ ದುಃಖಗಳನ್ನು ಎದುರಿಸ್ತಕ್ಕಂಥ ಸದ್ಬುದ್ಧಿ ಸದ್ಗುರುಗಳು ಕರುಣಿಸಿದೆ ಅಂತ ಹೇಳಿ ನಾನು ವಾಣಿಜ್ಯ ಮಾಡ್ತಾ ಇದ್ದೇನೆ. ಹೇಳುವಂತ ಸರ್